ಬತ್ತುಲ್ಲರು ಅಂಜನೆ ನಮ್ಮ ಈ ಸೇವಾ ಸಮಿತಿ ಈ ಒಂದು 12ನೇ ವರ್ಷದ ಈ ಹೊಸ ಜಾಗದಲ್ಲಿ ಹೊಸ ಹುರುಪಿನೊಂದಿಗೆ ಹೊಸ ಹುಮ್ಮಸ್ಸು ನಿರಂತರ 11 ವರ್ಷಗಳ ಕಾಲ ಕೇರಳದ ಜಾಗದಲ್ಲಿ ನಾವು ಈ ಒಂದು ಗಣೇಶೋತ್ಸವ ಬಹಳಷ್ಟು ಇಲ್ಲೊಂದು ಗುಳಿ ನೆತ್ತಿಲ್ ಹಾಗೂ ಕೆದುಂಬಾಡಿ ಕೃಷ್ಣಂ ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ನಾರಾಯಣೇ ನಮೋಸ್ತುತೆ ನಾರಾಯಣೇ ನಮೋಸ್ತುತೆ. ಶ್ರೀ ಕ್ಷೇತ್ರ ಮಹಾವಿಷ್ಣು ಕ್ಷೇತ್ರ ದೇವರೇಣ பொருளோடு சுகித்தது ಅಂಜನೆ ಕೈತಲ್ ರೂಪನ ರಕ್ತೇಶ್ವರಿ ನಾಗದೇವರಿಗೆ ಪುಡ್ಯ ಪಾಡೊಂದು ಅಂಜನೆ ಇನ್ನಿತ ಈ ನಮ್ಮ 12ನೇ ವರ್ಷದ ವಾರ್ಷಿಕ ಗಣೇಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡ್ತಾರಲ್ಲ ಅಂಜನೆ ನಮ್ಮ ಈ ಕಾರ್ಯಕ್ರಮಗೂ ನಮ್ಮ ಈ ವರ್ಕಾಡಿ ತಂತ್ರಿ ಆಯ್ನ ಶ್ರೀಯುತ ದಿನೇಶ್ ಕೃಷ್ಣ ತಂತ್ರಿ ಮೇರೆ ಬತ್ತದುಲ್ಲೇರು ಆರು ನಮ್ಮ ಇಂಥ ಈ ಬಿಡುಗಡೆ ಉದ್ಘಾಟನೆ ಮಾಡ್ತಾರೆ ಅರೆಲ್ಲ ನಾನು ಈ ಪೊರ್ಲೋಡು ಎದ್ಕೊಂಡೊಂದಿಲ್ಲ ಅಂಜನೆ ನಮ್ಮ ಕೈತಲ್ ರೀತಿಯ ಚರ್ಚ್ ಬೋಳ ಚರ್ಚ್ ಸೈಂಟ್ ಲಾರೆನ್ಸ್ ಆಯ್ತಾ ಫಾದರ್ ಬತ್ತದುಲ್ಲೇರು ಧರ್ಮಗುರುಗಳು ಅರೆಲ್ಲ ನಾನು ಈ ಪೊರ್ಲು ಕೊಡ್ತಾರೆ ನಾನು ಸ್ವಾಗತ ಮಾಡ್ತಿದ್ದಿಲ್ಲ. ಇವರಿಗೆ ಗಣೇಶೋತ್ಸವದ ಸಮಿತಿಯ ಗೌರವಾಧ್ಯಕ್ಷ ಲೆಪ್ಪೋಲಿನ ಬಿಡುಗಡೆ ಮಾಡ್ತಿನ ಕಾರ್ಯಕ್ರಮ ಅಂಚದು ಪುನಗ ಮಾತೇರ್ಲ ಆ ತಂತಿರಿನ ಅರ್ನ ದಿವ್ಯ ಹಸ್ತೋಡು ಮಾತೇರ್ಲ ಸೇರಿದೆ ಮಾತೇರ್ಲ ಮುತ್ತಾಲಿಕೆ ಆ ಒಂಜಿ ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆ ಮಾಡಿ
ಬಹುಜನರ ಕನಸು ಗಣೇಶೋತ್ಸವ. ಹಬ್ಬಗಳಲ್ಲಿ ಸಾವಿರಾರು ಹಬ್ಬಗಳಿದೆ. ಗಣೇಶೋತ್ಸವ ಎಂಬುದು ಮಾತ್ರ ಅದು ಎಲ್ಲರನ್ನೂ ಒಂದು ಪುಳಕಿತಗೊಳಿಸುವ, ಎಲ್ಲರನ್ನೂ ಒಟ್ಟಾಗಿ ಕೊಂಡೋಗುವಂತಹ ಒಂದು ಹಬ್ಬ ಅಂತ ಹೇಳಿದ್ರೆ ಅದು ಗಣೇಶೋತ್ಸವ. ಅಂತ ಒಂದು ಕನಸನ್ನ ಈ ಭಾಗದ ಎಲ್ಲ ಜನರು ಒಟ್ಟಿಗೆ ಕೂತ್ಕೊಂಡು ನಾವು ಕೂಡ ಒಂದು ಗಣೇಶೋತ್ಸವವನ್ನು ಆಚರಣೆ ಮಾಡೋಣ ಅಂತ ಹೇಳಿ ನಮ್ಮ ಈ 3-4 ಗ್ರಾಮದ ಸುತ್ತಮುತ್ತಲ ಎಲ್ಲ ಯುವಕರು ಒಟ್ಟಿಗೆ ಸೇರಿ ನಾವು ಮಾತಾಡಿ ಒಂದು ಹೊಸ ರೂಪದಲ್ಲಿ ಒಂದು ಗಣೇಶೋತ್ಸವ ಮಾಡುವಂತ. ಗಣೇಶೋತ್ಸವದಲ್ಲಿ ಒಂದು ಹೊಸ ರೂಪ ಅಂದ್ರೆ ಏನು ಕೇಳಿದ್ರೆ, ಸುಮ್ಮನೆ ಇದನ್ನ ನಿಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಏನು ಹೇಳ್ತೇವೆ, ನಮ್ಮ ಪ್ರಥಮ ಆರಂಭದ ದಿವಸದ ನಮ್ಮ ತೀರ್ಮಾನ ಏನಿತ್ತು ಕೇಳಿದ್ರೆ, ನಾವೊಂದು ಗಣೇಶೋತ್ಸವವನ್ನು ಮಾಡಬೇಕು. ಆ ಗಣೇಶೋತ್ಸವ ಅಂದು ಸ್ವಾತಂತ್ರ್ಯ ಪೂರ್ವ ಬಾಲಗಂಗಾಧರ ತಿಲಕ್ ಕರೆಕೊಟ್ಟಂತಹ ಒಂದು ಗಣೇಶೋತ್ಸವ ಆಗಬೇಕು. ಅದು ಪ್ರತಿಯೊಬ್ಬರ ಮನಸ್ಸನ್ನು ಬೆಸೆಯುವ, ಪ್ರತಿಯೊಬ್ಬರನ್ನು ಒಟ್ಟು ಮಾಡುವಂತಹ ಒಂದು ಗಣೇಶೋತ್ಸವ ಆಗಬೇಕೇ ಹೊರತು ಬೇರೆ ಯಾವುದೇ ಒಂದು ಆಚರಣೆ ಯಾರಿಗೂ ಒಬ್ಬರಿಗೆ ಮನನೊಯ್ಯುವಂತಹ ಒಂದು ಕಾರ್ಯಕ್ರಮ ಆಗಬಾರದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಆ ರೀತಿಯ ಒಂದು ಗಣೇಶೋತ್ಸವವನ್ನು ಮಾಡಬೇಕು ಎಂಬ ಒಂದು ಕನಸನ್ನ ಈ ಭಾಗದ ಎಲ್ಲ ಜನರು ಒಟ್ಟಿಗೆ ಸೇರಿ ಚರ್ಚಿಸಿ ಮಂತಿಸಿ ಒಂದು ಸುನತ ಸಮಿತಿಯನ್ನು ರಚಿಸಿ ನಮ್ಮ ವಿಶ್ವನಾಥ ಅಡ್ಕಾಯಿ ಅವರ ನೇತೃತ್ವದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ತಮ್ಮೆಲ್ಲರನ್ನು ಒಟ್ಟಿಗೆ ಸೇರಿಸಿ ಸಾಧಾರಣ ಪಾವೂರು, ಪೆರುಂಬಾಡಿ, ಮುಡಿಮಾರು, ತೌಡುಗುಳಿ, ಬಾವಲಿಗುಳಿ, ಸಾಂದುಗಳಿಕೆ, ಹೀಗೆ ಕರ್ನಾಟಕದ ಒಂದು ಕರ್ನಾಟಕ ಕೇರಳ ಬೆಲ್ಟ್ ಆ್ಯಂಡ್ ಏರಿಯಾ, ಈ ಎಲ್ಲ ಏರಿಯಾವನ್ನು ಒಟ್ಟು ಮಾಡಿ ನಮಗೆ ಇಲ್ಲಿ ಗಣೇಶೋತ್ಸವ ಇರಲಿಲ್ಲ. ಅದು ಗಣೇಶೋತ್ಸವನ ಆಚರಣೆ ಮಾಡುವುದು ಅಂತ ಮಾಡಿ ಹಾಗೆ ಆಚರಣೆ ಮಾಡುವಂಥ ಹೊತ್ತಿನಲ್ಲಿ ಗಣೇಶೋತ್ಸವದಲ್ಲಿ ಮುಖ್ಯವಾಗಿ ಮೆರವಣಿಗೆ ಎಂಬುದು ಶೋಭಾಯಾತ್ರೆ ಮುಖ್ಯವಾಗಿರ್ತದೆ. ನಮಗೂ ಒಂದು ಶೋಭಾಯಾತ್ರೆ ಆಗಬೇಕು. ಶೋಭಾಯಾತ್ರೆ ಹೇಗೆ ಮಾಡೋಣ, ಆ ಶೋಭಾಯಾತ್ರೆಯು ಅದೇ ರೀತಿ ಇರಬೇಕು ಅಂತ ಒಂದು ತೀರ್ಮಾನ ಮಾಡಿದೆ. ಹಾಗೆ ನಮ್ಮ ಶೋಭಾಯಾತ್ರೆಯಲ್ಲಿ ನಮ್ಮ ಗಣೇಶೋತ್ಸವದ ವಿಚಾರ ಏನು ಹೇಳಿದರೆ, ಈಗ 12 ವರ್ಷದಲ್ಲಿ ನಾವು ನಡೆದು ಬಂದ ದಾರಿ, ನಾವು ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಬಂದವರ ಸಂಖ್ಯೆ ಕಡಿಮೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿದವರೆಲ್ಲರೂ ಪ್ರೀತಿಪೂರ್ವಕವಾಗಿ ಜಾತಿ ಮತ ಭೇದ ಭಾವನೆ ಇಲ್ಲದೆ ಚರ್ಚಿನ ಫಾದರ್ ಆಗಿರ್ಬೋದು, ಕೆಲ್ಬಾಡಿಗೆ ಹೋದಾಗ ಅಲ್ಲಿಯ ಪಳ್ಳಿಯ ಉತ್ಸವರಿರ್ಬೋದು, ಅವರು ನೋಡಿ ನಾವು ಮೊನ್ನೆ ಪ್ರೀತಿಯಲ್ಲಿ ಹೋಗಿ ಕರೆದೆವು. ಅವರಿಗೆ ಎಷ್ಟು ಸಮಯದ ಅವಕಾಶ ಎಷ್ಟು ಕಡಿಮೆ ಇದ್ರು, ಒಂದು ಗಳಿಗೆ ಓಡಿಕೊಂಡು ಬಂದರು. ಇವರನ್ನೆಲ್ಲ ಮಾಡದ ದೇವತೆಗಳು, ಇವರನ್ನೆಲ್ಲ ನಾವು ಇವತ್ತು ಈ ಗಣೇಶೋತ್ಸವದ ಆಮಂತ್ರಣ ಪತ್ರಿಕೆ ವೇದಿಕೆಯಲ್ಲಿ ಕಾಣಬೇಕಾದ್ರೆ ಇವರೆಲ್ಲ ಬ್ರಹ್ಮಕಲಶದ ವೇದಿಕೆಯಲ್ಲಿ ಎಲ್ಲರೂ ಅಪರೂಪಕ್ಕೆ ಕಾಣಲಿಕ್ಕೆ ಸಿಕ್ಕವರು. ಹಾಗಂತ ಮಹಾನ್ ವ್ಯಕ್ತಿಗಳನ್ನೆಲ್ಲ ಇವತ್ತು ನಾವು ಒಟ್ಟಾಗಿ ನೋಡುವಂತ ಭಾಗ್ಯ ಬಹುಶಃ ನಾನು ಹೇಳುದು ನಮ್ಮ ಆಡಂಬರದಲ್ಲೆಲ್ಲ ನಮ್ಮ ಶಿಸ್ತಿನಲ್ಲಿ ಇದೆ ಅಂತ ಹೇಳಿ ನನ್ನ ಅನಿಸಿಕೆ. ಆ ರೀತಿಯಾಗಿ ಹಂತ ಹಂತವಾಗಿ ನಾವು ನಮ್ಮದೇ ಅಲ್ಲದಂತಹ ಜಾಗದಲ್ಲಿ ಆ ಗಣೇಶ್ ಶ್ರೀಂಡ ದಾಮೋದರು ಇವರಂತ ಅವರೆಲ್ಲ ನಮ್ಗೆ ಹೇಳಿದ್ರು, ಅಲ್ಲಿ ಗಣೇಶೋತ್ಸವವನ್ನು ಮಾಡಿ ನಾವು ಸ್ಥಳದ ವ್ಯವಸ್ಥೆಗೆಲ್ಲ ವ್ಯವಸ್ಥೆ ಉಂಟು ಮಾಡುವ ಅಂತ. ಹಾಗೆ ಎಲ್ಲರೂ ಸೇರಿ ಅಲ್ಲಿ ಮಾಡಿದರು. ಆಗ ನಮಗೆ ನಮಾಜ್ನ ಒಂದು ಪ್ರೇರಣೆ ಇದು ಎಲ್ಲ ಈ ಗಣೇಶೋತ್ಸವದ ದಿಕ್ಕನ್ನೇ ಬದಲಿಸಲಿಕ್ಕೆ ಒಂದು ಸಂದರ್ಭ ಬಂತು. ಹಾಗೆ ನಾವು ವೇದಿಕೆಯಲ್ಲಿ ಗಣೇಶೋತ್ಸವದ ವೇದಿಕೆಯಲ್ಲಿ ಎಲ್ಲರೂ ಬರಲಿಕ್ಕೆ ಹೇಳ್ತಿದ್ದೆವು. ನಾವು ಶುರು ಹೇಗೆ ತೀರ್ಮಾನ ಮಾಡಿದ್ವಿ ಹಾಗೆ, ಅದಕ್ಕೆ ಜಾತಿ ಮತದ ಕಟ್ಟುಪಾಡನ್ನು ಇಟ್ಟುಕೊಳ್ಳಿಲ್ಲ. ಅದು ನಾವು ಮನುಷ್ಯರದ್ದು ಮಾತ್ರ ನೋಡಿದ್ದು, ಮಾನವರು ಮನುಷ್ಯರು ಅಷ್ಟೇ. ಹಾಗೆ ಬಂದಾಗ ವೇದಿಕೆಯಲ್ಲಿ ನಮಾಜರು ಯಾವುದೋ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಒಂದು ವಿರಾಜಮಾನಾಗಿರುವಂತಹ ಅವರನ್ನೇ ವೇದಿಕೆಯಲ್ಲಿ ಕುಡಿಸಿ ಈಗ ಅವರನ್ನೇ ಹೊಗಳುವಂತ ಕಾರ್ಯಕ್ರಮ ಅಲ್ಲ ನಾನು ಮಾಡೋದು, ನಡೆದಂತ ಘಟನೆ ಅದು. ಅವರು ನಮ್ಮ ಜೊತೆಗೆ ಜನಸಾಮಾನ್ಯರಿಂದ ಇದ್ದವರು. ಆಗ ಅವರು ಅಲ್ಲೇನು ಒಂದು ಭಾಷಣದಲ್ಲಿ ಹೇಳಿದರು, ಈ ಗಣೇಶೋತ್ಸವ ಇರಬಾರ್ದು, ಇದು ನಿರಂತರ ನಡಿಬೇಕು. ಹಾಗೆ ಇದಕ್ಕೆ ಏನು ಕೇಳಿದ್ರೆ, ಇದಕ್ಕೊಂದು ಶಾಶ್ವತ ಜಾಗ ವ್ಯವಸ್ಥೆಯನ್ನು ಮಾಡಬೇಕು, ಇದು ಆಗಬೇಕು, ಇದನ್ನು ನಾನು ಮಾಡ್ತೇನೆ, ನೀವು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಅವರ ಬಾಯಲ್ಲಿ ಬಂತು. ಅದು ದೇವರ ಇಚ್ಛೆ ಅಲ್ವಾ. ದೇವರು ಅಂದ್ರೆ ಅದಕ್ಕೆ ಹೇಳೋದು, ಮನುಷ್ಯರಿಗೆ ಸ್ವಲ್ಪ ಆಲೋಚನೆ ಮಾಡ್ಬೋದು, ಅದನ್ನು ಪೂರೈಸಲಿಕ್ಕೆ ಆಗುದಿಲ್ಲ. ಎಲ್ಲ ನಾವೆಲ್ಲ ಸೇರಿ ಒಂದು ಸಣ್ಣ ಒಂದು ಅಪ್ಲಿಕೇಶನ್ ಅವರೇ ಬಹುಶಃ ನಮಗೆ ಒತ್ತಡ ಹಾಕಿದ್ದವರೇ ಒಂದು ಅಪ್ಲಿಕೇಶನ್ ಅವರು ಕೊಡಿ ಮಾಡಿದ್ದಾರೆ ನೀವು ಎಂತ ಅಂತ. ಕಡೆಗೆ ನಾವೆಲ್ಲ ಸೇರಿ ಒಂದು ಅಪ್ಲಿಕೇಶನ್ ಒಂದು ರೂಪ ಕೊಟ್ಟೆವು. ಅವರ ಅವಧಿ ಮುಗಿದ್ರೊಳಗೆ ಅದನ್ನು ಎತ್ತಿ ಮೇಲೆ ಇಟ್ಟು ಈ ವರ್ಷದ ಗಣೇಶೋತ್ಸವ ನೀವು ಅಲ್ಲಿ ಮಾಡಿ ಅಂತ ಹೇಳುವಲ್ಲಿ ರೈನ ನಾವು ಹೇಳಬಾರ್ದು. ಈ ದೇವರದೇ ಅಥವಾ ಒಂದು ದೇವತಾ ಕನಸು, ಮನುಷ್ಯರ ಸಾವಿರಾರು ಜನರ ಕನಸನ್ನು ಈಡೇರಿಸುವುದಷ್ಟು ಸುಲಭ ಅಲ್ಲ. ಅಂತ ಒಂದು ಮಹತ್ತರವಾದಂತಹ ಒಂದು ಶಾಶ್ವತ ಭೂಮಿಯ ವ್ಯವಸ್ಥೆ ಅಂತ ಹೇಳಿದ್ರೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಬಾಯಲ್ಲಿ ನಾವೆಲ್ಲ ಹೇಳ್ಬೋದು ಹಾಗೆ ಮಾಡುವ ಹೀಗೆ ಮಾಡುವ ಅಂತ. ಒಬ್ಬ ಸರ್ಕಾರಿ ಅಧಿಕಾರದಲ್ಲಿರುವಾಗ ಆತನಿಗೆ ತೆಗೆದುಕೊಳ್ಳುವ ನಿರ್ಧಾರದಲ್ಲಿ ಮಾತ್ರ ಇದೆಲ್ಲ ಸಾಧ್ಯವೇ ಹೊರತು ನಾಳೆ ಅಧಿಕಾರ ಹೋದ ಮೇಲೆ ಆಲೋಚನೆ ಮಾಡಿದ್ರು ಉಪಯೋಗ ಇಲ್ಲ. ಅಧಿಕಾರ ಬರಲಿಕ್ಕೆ ಮೊದಲು ಆಲೋಚನೆ ಮಾಡಿದ್ರು ಒಬ್ಬನಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ತಾನು ಯಾರಾದ್ರೂ ಒಂದು ವ್ಯಕ್ತಿ ಸ್ವಯಂ ಒಂದು ಆಡಳಿತದಲ್ಲಿ ಇರುವಾಗ
ಉತ್ತಮ ನಿರ್ಧಾರವನ್ನು ತಗೊಂಡ್ರೆ ಸಹಸ್ರ ಕಾಲದವರೆಗೆ ಆ ವ್ಯಕ್ತಿಯ ಹೆಸರು ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯ ಎಂಬುದಕ್ಕೆ ನಮ್ಮ ನವಾಜ್ರವರು ಒಂದು ಉದಾಹರಣೆಯಾಗಿರುತ್ತಾರೆ. ತುಂಬಾ ಧನ್ಯವಾದಗಳು ಅವರಿಗೆ ನಾನು ಕೊಡ್ತಾ ಇದ್ದೇನೆ. ಎಲ್ಲರ ಪರವಾಗಿ, ಇದು ಅವರ ಒಬ್ಬರ ಪರವಾಗಿ ಅಲ್ಲ, ನಮ್ಮೆಲ್ಲರ ಪರವಾಗಿ ಅವರಿಗೊಂದು ಧನ್ಯವಾದಗಳು. ಹಾಗೆ ಅವರೊಟ್ಟಿಗೆ ಆ ಒಂದು ಪೀರಿಯಡ್ ಅಂತ ಏನಿರುತ್ತೆ, ಗೌರ್ಮೆಂಟ್ ಒಂದು ವ್ಯವಸ್ಥೆ ಅಂತ ಹೇಳುವಾಗ ಅದರೊಟ್ಟಿಗೆ ಒಂದು 10-12 ಜನ ಚುನಾಯಿತರಾದಂತಹ ಪ್ರತಿನಿಧಿಗಳೆಲ್ಲರೂ ಇರ್ತಾರೆ. ಇಂಡೈರೆಕ್ಟ್ ಬಹುಶಃ ನವಾಜ್ರವರು ತಗೊಂಡಂತ ಆ ದಿಟ್ಟ ನಿರ್ಧಾರಕ್ಕೆ ನಮ್ಮ ಎಲ್ಲ ಅದರಲ್ಲಿದ್ದಂತ ಎಲ್ಲ ಅವರು ಪದಾಧಿಕಾರಿಗಳು ಎಲ್ಲದಕ್ಕೆ ಒಪ್ಪಿಗೆ ಕೊಡೋದ್ರೆ ಈ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲ ಸಾಮರ್ಥ್ಯದಿಂದ ಒಪ್ಪಿಗೆಯನ್ನು ಕೊಟ್ಟರು. ಇವತ್ತು ನಾವು ಗಣೇಶೋತ್ಸವನ 12ನೇ ವರ್ಷದ ಗಣೇಶೋತ್ಸವವನ್ನ ಇಲ್ಲಿ ಮಾಡಬೇಕು ಅಂತ ನಿರ್ಧಾರ ಮಾಡುವಾಗ ನಮ್ಮ ಸಮಿತಿ ಎಲ್ಲ ಮೊನ್ನೆ ಸೇರಿ ಆಲೋಚನೆ ಮಾಡಿದ್ರು. ಹೇಗೂ ಆ ದೇವರ ದಯೆಯಲ್ಲಿ ಒಂದು ಜಾಗೆಯನ್ನು ಅವರು ಕರುಣಿಸಿದ್ದಾರೆ. ಯಾಕಾಗಬಾರ್ದು? ನಮ್ಮ ಹಿತೈಷಿಗಳು ನೀವೆಲ್ಲ ಇಷ್ಟು ಜನ ಹಿತೈಷಿಗಳಿದ್ದಾರೆ, ನಿಮ್ಮನ್ನೆಲ್ಲ ಸೇರಿಸಿ ನಾವು ಈ ಜಾಗೆಗೆ ಬರೋಣ, ಇಲ್ಲಿಂದ ನಾವು ಆರಂಭ ಮಾಡೋಣ, ನಾಳೆ ಗಣೇಶೋತ್ಸವವನ್ನು ಇಲ್ಲೇ ವಿಜೃಂಭಣೆಯಿಂದ ಮಾಡುವ. ಅದಕ್ಕೆ ಪೂರಕವಾಗಿ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆ ಎಂಬುದು ಒಂದು ನೆವ ಮಾತ್ರ. ಹಾಗಾದ್ರೆ ಕೆಲವರು ಕೇಳುವುದು ಆಟಿಟಿ ಕೊಟ್ಟು ಕಾಕಾಜಿ ಬಿಡುಗಡೆ ಮಾಡ್ಕೊಂಡು ಅಂತಲ್ಲ, ನಾವು ಸಾಂಕೇತಿಕವಾಗಿ ಮೊನ್ನೆ ಮಾಡಿದ್ದೀವಿ. ಆದ್ರೂ ಒಂದು ವಿಶ್ವರೂಪವನ್ನು ಕೊಡಬೇಕು. ಈ ಒಂದು ವ್ಯವಸ್ಥೆ ನಮ್ಮೆಲ್ಲ ಭಕ್ತಗಣಗಳಿಗೆ, ಈ ಪರಿಸರದ ಎಲ್ಲ ಜನರಿಗೆ ಗೊತ್ತಾಗಬೇಕು ಅಂತ ಹೇಳೋ ಒಂದೇ ಒಂದು ದೃಷ್ಟಿಕೋನದಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಮ್ಮ ಸಣ್ಣ ಒಂದು ಕಾರ್ಯಕ್ರಮ ನಾವು ಒಂದು ಕರೆದಕ್ಕೆ ನೀವೆಲ್ಲರೂ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಾ. ಪ್ರಾಸ್ತಾವಿಕ ಭಾಷಣವನ್ನು ತುಂಬಾ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ತಮಗೆಲ್ಲರಿಗೂ ಇಲ್ಲಿರುವವರಿಗೆಲ್ಲರಿಗೂ ಇದರ ಬೆಳವಣಿಗೆ, ಇದರ ವಿಚಾರಧಾರೆಗಳೆಲ್ಲವೂ ಗೊತ್ತಿದೆ. ಅದೇ ಒಂದು ಹೇಳ್ತೇನೆ ನಾನು, ಇನ್ನು ಮುಂದೇನು ನಾವು ಮನುಷ್ಯರು ಶಾಶ್ವತವಲ್ಲ, ಈ ಜಾಗೆ ಶಾಶ್ವತ, ಇದರ ಪೀಳಿಗೆ ಶಾಶ್ವತ. ನಾವು ಇರ್ಲಿ ಇಲ್ಲದೇ ಇರ್ಲಿ, ಈ ಊರಿನಲ್ಲಿ ಈ ಕ್ಷೇತ್ರದಲ್ಲಿ ನಾವು ಒಂದು ಪ್ರಥಮವಾಗಿ ಏನು ಹೇಳಿ ತಿಳ್ಕೊಳ್ಳೋಕೆ ನಾವು ಈ ಉತ್ತಮವಾದಂತಹ ಜಾಗೆಗೆ ಬಂದಿದ್ದೇವೆ. ಇಲ್ಲಿ ಗಣೇಶೋತ್ಸವ ಮಾಡಿದರೆ ನಮ್ಮ ಇಲ್ಲಿಯ ಗಣೇಶೋತ್ಸವ ಯಾವುದೇ ಕಾಲಕ್ಕೂ ಈ ವ್ಯವಸ್ಥೆಯನ್ನು ಬಿಟ್ಟು ಹೋಗಬಾರದು ಎಂಬ ಆಶಯದೊಂದಿಗೆ, ಅಂತ ಒಂದು ಸಂಕಲ್ಪದೊಂದಿಗೆ ಈ ರೀತಿ ನಾವೆಲ್ಲರೂ ಒಟ್ಟು ಸೇರಿಯೇ ಇರುವಂತಹ ಒಂದು ರೀತಿಯಲ್ಲಿ ನಾವು ಗಣೇಶೋತ್ಸವವನ್ನು ಆಚರಿಸೋಣ. ಇನ್ನು ಮುಂದೆ ವಿಜೃಂಭಣೆಯಿಂದ ಇದು ನಡೆಯಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾ ತಮ್ಮೆಲ್ಲರ ಆಗಮನಕ್ಕೆ ಇನ್ನೊಮ್ಮೆ ನಿಮಗೆಲ್ಲ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಈ ಪ್ರಾಸ್ತಾವಿಕ ಭಾಷಣವನ್ನು ನಾನು ಮುಗಿಸ್ತಾ ಇದ್ದೇನೆ. ವೇದಿಕೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಒಂಜಿ ಭೇದ ಭಾವ ಇಜ್ಜದಿನ ಸರ್ವ ಧರ್ಮದಕ್ಕೆಲ್ಲ ಒಂಜಿ ವೇದಿಕೆ ಉಂಟಾದ ಒಂಜಿ ಪತ್ರಿಕೆ ಬಿಡುಗಡೆ ಅನ್ಕೊಂಡು ಎಲ್ಲ ಓಲ್ಲ ತೂತಿದ್ದಿ ಪ್ರಥಮ ಗೇತ್ಲ ಎಂಕಲ್ ಅಲ್ಪ ಸಾವಿರ ನಾಪುಂಡು ಅಂಡಂಜಿ ಆ ಪತ್ತಪ್ಪೆ ಜೋಕಲ್ ಪಂಡ ಒಂಜಪ್ಪೆ ಜೋಕಲಕ್ಕ ಏಕರಾಶಿ ಹಿಡಿತದಿ ಮನ್ನಡ ಗಣಪತಿ ದೇವರನ್ನ ಆರಾಧನೆ ಮಂತದ್ದು ಬರಂದುಲ್ಲೇರು 15 ವರ್ಷ ಮಟ್ಟ ಕೊರ್ಲೋಡ ಆರಾಧನೆ ಮಂತಾರೆ. ಇದು 18ನೇ ವರ್ಷಕ್ಕೆ ಕಾರದಿ ಒಂದುಲ್ಲೇರು. ಈ ಜಾಗೆ ಕೊರ್ನಂಚಿನ ಮಾ ದಾನಿಲ್ಲ ಉಲ್ಲೇರು ಅಂಚನೆ ಆ ದೇವರಿಗೆ ಅಲಂಕಾರ ಮಂಪನ ಕಲಿತಾರೆ ಪೂರ ಕೇಳಿನಾಗ ಬಾರಿ ಖುಷಿ ಹಾಕೊಂಡು ಈ 12 ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಪುರ್ಲೋಡ ನೋಡಪಾಡು ಆ ಮಹಾಗಣಪತಿ ಒಂಜಿ ಎಡೆತಡೆ ವಿಘ್ನ ಬರಂದಿಲ್ಲ ಆ ಕಾರ್ಯಕ್ರಮ ಮನಪಂಚಿನ ಕಾರ್ಯಕ್ರಮ ಅಲ್ಲ ಒಂಜಿ ಎಡೆತಡೆ ವಿಘ್ನ ಬರಂದಿಲ್ಲ ಪುರ್ಲೋಡ ನಡಪಾದ ಕೊಡು ಬಂದು ಯಾನ ಉದ್ಯೋಗ ಸತ್ಯವೆಲ್ಲ ಗ್ರಾಮ ದೇವತಿನ ಮಹಾವಿಷ್ಣು ಬಂದು ಸತ್ಯದ ಗುರುಕುರುಳ್ಳೇರು ಎಂಗೆಲ್ಲ ಉದ್ಯಾವರದ ಸತ್ಯದ ರಸುಲ್ನ ಮಾಡದ ಮಣ್ಣದ ತಾಕಿರಿ ಮಲ್ತೊಂದು ಬರ್ಪುನ ತಿಮಿರಿ ಬಿಲ್ಚಾಡ್ರಿ ಮಂಜು ಬಿಲ್ಚಾಡ್ರಿ ಅರಸು ಪೂಜಾರ್ಲು ಅವ್ರು ದೈವನರ್ಥ ಅನ್ಪಡಂತಿನ ಐತಪಣ್ಣೆ ಅಂಚನೆ ಹಿರಿಯಾಕ್ಲು ಮಸ್ತ್ ಜನ ಒಳ್ಳೇರು. ಎನ್ನ ಗುರು ಸಮಾನಾರ್ಯರು ಆಯ್ನ ಅಂಚಿನ ಚಾವಡಿ ಬೈಲ್ದಾರ್ ಒಳ್ಳೇರು, ಮಸೀದಿದ ಆರುಳ್ಳೇರು ಮಾತೆರೆಲ್ಲ ಅಭಿನಂದನೆ ಮಲ್ತೊಂದು ಸೇರಿದ ಮಾತ ಹಿರಿಯರೇ ಆತ್ಮೀಯ ಬಂಧುಳೆ ಈ ಸಮಿತಿದ ಅಧ್ಯಕ್ಷರಾದ ಮಾತೆರೆಲ್ಲ ಪ್ರೀತಿಗೆ ಪಾತ್ರರಾಯನಂಚಿನ ವಿಶ್ವನಾಥನ್ನ ಧಾರ್ಮಿಕಗಳು ಮಸ್ತಿ ಕೆಲಸ ಮಲ್ತೊಂದು ಪುನಃ ಎನ್ನ ಆತ್ಮೀಯ ಮಿತ್ರೆಯನ್ನ ಶಿಷ್ಯ ರವಿ ಮುಡಿಮಾರು ಲಕ್ಷ್ಮೀನಾರಾಯಣ ಒಳ್ಳೆರೆ ಬೊಕ್ಕ ಸೇರಿದಿನ ಮಾತರೆಗಳನ್ನ ಪ್ರೀತಿ ಭಕ್ತಿದ ಸೊಮ್ಮೆನ ಸಂದ ಒಂದು ಜೀವನಗಳು ಮಸ್ತ್ ಧಾರ್ಮಿಕ ಕ್ಷೇತ್ರ ಮಸ್ತ್ ವೇದಿಕೆ ಪಡ್ತೊನಂಚಿನ ಭಾಗ್ಯವನ್ನು ದೇವರಿಗೆ ಕರುಣಿಸದೇರು ಮುಲ್ಪ ನವಾಜರ್ನ ಪುದರ್ ನಿರಂತರ ಬರಂದು ಇತ್ತ ಮಸ್ತ್ ಯಾನ ಸಮಯದ ಬಗ್ಗೆ ಕೇನಂದುಳ್ಳೆ ಬಾರಿ ಸಂತೋಷ ಆಗ್ಬೋದು. 2 ಜನ ಸೇರಿದು ಜಾಗೇನು 11 ವರ್ಷ ಆರಾಧನೆ ಮಲ್ಪರೆ 2 ಜನ ಸೇರಿದು ಕೊರಿಯರ್ ಅದೇ ರವಿ ಅನ್ನ 2 ಜನದ ಪುದರ್ ಬಂಡಾರೆ ಈಗ ಪುದರ್ ಮರ ತರದು ಪೋಂಡು 11 ವರ್ಷ ಒಂಜಿ ಮಣ್ಣುಡ ಆರಾಧನೆ ಒಂದು ಬಂದಾಗ ಬಾವಲಿ ಗುರಿತ ಗಣಪತಿಗೆ ಒಂಜಿ ಚೈತನ್ಯ ಶಕ್ತಿ ಬರ್ತಳು ಅಲ್ಪ ಒಳ್ಳೆ ರೀತಿಯ ಪ್ರಾಸ್ತಾವಿಕ ಆದ ಪನ್ಲೇಕನೆ ಅಲ್ಪಡದ ಪ್ರೇರಣೆ ಕೊರಿಯರು ಏರೆಗ ಒಂಜಿ ಪ್ರೇರಣೆ ಕೊರಿಯರ್ನೆ ಕಂಡು ರವಿಯನ್ನೇ ತೋಜ ಅದು ಕೊರಿಯರ್ ಅಲ್ಪ 11 ವರ್ಷ ಆದನಾಗ ಆ ದೇವರೇ ಒಂಜಿ ವ್ಯವಸ್ಥೆನ ಮಲ್ತೇನೆ ನೇನೆ ಅದು ದಾಯ ಬನ್ನೊಂದುಲ್ಲ ಒಳ್ಳೆರೆ ಮೂಳು ತೂನಗೆ ಎದುರುಡೊಂಜಿ ರಕ್ತೇಶ್ವರಿ ದೇವಿನ ಗುಡಿ ತೋಜೊಂದುಂಡು ಒಂಜಿ ಪರಿವಾರ ದೈವ ತೋಜೊಂದುಂಡು 2 ಜನದ ಜಾಗೆಡ್ ಭೂಮಿಡ ಆರಾಧನೆ ಒಂದು ಬತ್ತಲ್ಲ 7 ವರ್ಷ ಮನ್ಪೋಳಿ 7 ವರ್ಷ ಮಲ್ಪರ ಸಾಧ್ಯತೆ ಉಂಡು ಒಂಜಿ ವ್ಯಕ್ತಿ ನಕಲಿನಟಿ ಅಪಗ ದೇವೇರೆ ಮುಲ್ಪ ಪಂಚಾಯತ್ ಮುಖಾಂತರ ಏರಾವರಿ ಸೂಚನೆ ಕೊರಿಯರಿ ಜಾಗೆ ಕೇಂದ್ರ ತಿಕ್ಕೊಂಡು ಬಂಡದು ಅಂಡ ಅದು ಸುಲಭ ಉಂಡ ತಿಕ್ಕೇರ ಬಲ್ಲೇರ ಹೀರೋಯಿನ್ ಪ್ರಸ್ತಾವಿಕವಾದ ಪಂಡರು
ದಾಯಂದು ಕೇಂಡ ಕೆಲವು ಅನುಭವ ನೋಡಿ ಒಂಜಿ ಪ್ರತಿನಿಧಿ ಆಗಿ ನಡೆದ ಬುಕ್ಕ ಅವಳು ಪಕ್ಷ ತುಯರ ಇಜ್ಜಿ ಧರ್ಮ ತುಯರ ಇಜ್ಜಿ ಜಾತಿ ತುಯರ ಇಜ್ಜಿ ಮಾತ ಪ್ರತಿನಿಧಿ ಮಲ್ಪುರ ಮಲ್ಪುಜರು ಕೆಲವು ಪ್ರತಿನಿಧಿ ಪಕ್ಷಲ ತೂಪೇರು ಜಾತಿಲ ತೂಪೇರು ಧರ್ಮಲ ತೂಪೇರು ನವಾಜರು ಜಾತಿಲ ತೂತಿಗೇರು ಧರ್ಮಲ ತೂತಿಗೇರು ಪಕ್ಷಲ ತೂತಿಗೇರು ನವಾಜರು ಮಾತ್ರ ತಾರನ ಒಟ್ಟಿಗೆ 10-15 ಮೆಂಬರ್ ನಕ್ಲು ಉಪ್ಪೇರೆ ಅವು ಗೊತ್ತು ಜಂಕಿ ಇದು ಮೆಂಬರ್ ನಕ್ಲಿ ಇತ್ತೇರು ಬಂದದು 10 ಜನ ತಮ್ಮ ಮನಸ್ಸನ್ನು ನವಾಜರಿಗೆ ಗೆಲ್ಪೊಡತ್ತ ಅಕ್ಲಿನ ಒಪ್ಪಿಸ ಬಿಡತ್ತ ಆ ಒಪ್ಪಿಸವನ ಕೆಲಸದಲ್ಲ ಸುಲಭ ಉಂಡ ಇದು ಕೊಂಡರತ್ತ ದಯದಿಗೆ ಎಂಡ ಒಂಜಿ ಪ್ರತಿನಿಧಿ ಎಂಚೊಪ್ಪೊಡು ಒಂದು ನರಿಂಗಾನ ಗ್ರಾಮ ಪಂಚಾಯತ್ ಅದ ನರಿಂಗಾನ ಗ್ರಾಮ ಪಂಚಾಯತ್ ನವಾಜರು ತೋಜಾದು ಕೊಡ್ತಾರೆ ಈ ಒಂಜಿ ನಮ್ಮ ಅಭಿನಂದನೆ ಮನ್ಕೊಡಾರೆ ದಯದಿಗೆ ಎಂಡ ಮಾತ ಪ್ರತಿನಿಧಿನಾಗಿಲ್ಲ ಮಾತ ಊರುಡ್ಲ ಮಾತ ಗ್ರಾಮ ಪಂಚಾಯತ್ ಇಡ್ಲ ಇಂಚಿನ ನಡತೆಂದ ಸೌಹಾರ್ದತೆ ಆಲಾಪುಂಡ ಒಳ್ಳೆನೆ ಸೌಹಾರ್ದತೆ ಒರಿಯುಜ ದಾಯಿ ಗೊತ್ತುಂಡೆ ಯಾನು ಜಾಗೆ ಬಂದ್ಬುಜಿ ನವಾದಿರ್ನೇಕನೇ ನವಾದಿರ ಅಧ್ಯಕ್ಷರಾದಿತ್ತಾರೆ ಒಂಜಿ ಊರುಡು ಒಂಜಿ ವ್ಯಕ್ತಿ ಉಳ್ಳೇರು ಎಂಕ್ಲು ಮಾತ್ರ ಎಂಕ್ಲು ಆತ್ಮೀಯರು ನಮ್ಮ ಕಡೇತ ಒಂಜಿ ಕಾಲುಂಡು ನಮ್ಮ ಪ್ರಾಣ ಪೋಯಿ ಬುಕ್ಕ ನಮ್ಮನ್ನು ಕೊಡಪುನ ಜಾಗ ಮಲ್ಲ ಸಮಸ್ಯೆ ಉಂಡು ಒಂಜಿ ಜಾಗೆ ದಾಯಿ ಗೊತ್ತುಂಡಿ ಬೆರ್ನಂಚನೆ ಪ್ರತಿನಿಧಿಗೆ ಮನಸ್ಸಿತ್ತು ನಾವು ಸಮಸ್ಯೆನೇ ಇಜ್ಜಿ ಐನು ಸಮಾಜಕ್ಕೆ ತೋಜಾದು ಕೊರ್ನ ನವಾಜರಿಗೆ ನಮ್ಮ ಅಭಿನಂದನೆಯನ್ನ ಪರವಾದಲೆ ಅನ್ನು ಸಲ್ಲಿಸ ಒಂದುಳ್ಳೆ ಬುಕ್ಕ ದಾದಾದಿ ಕೇಂಡ 11 ವರ್ಷ ಕರೀದಿ 16 ವರ್ಷ ಅನಗ ಜಾಗದ ವ್ಯವಸ್ಥೆ ಅಂಡು ನಿಖಿಲೆಗಳ ಗಣಪತಿ ಪ್ರೇರಣೆ ಇಂತ ಕೊರ್ನೆ ಅಂದು ಕೇಂಡ ಪ್ರಾರಂಭದ ಅಂತೋಡು ಈ ಆಮಂತ್ರಣ ಪತ್ರಿಕೆ ಮಸ್ತ್ ಜಾಗ ಬಿಡುಗಡೆ ಮಸ್ತ್ ಜಾಗ ಬಿಡುಗಡೆ ಆಗುದ ಜಾಗತಿಗೆ ನಡೆದ ಬಕ್ಕ ಈ ರೀತಿ ಮಾತ ಆ ಒಂದು ಬೋರ್ಡ್ ದಾನಣ್ಣದ ಕೇಂಡ ಗಣಪತಿ ಪೂರ್ಣವಾಯಿನ ಸಂತೋಷ ಉಳ್ಳೇರಿ ಬಾವಲಿ ಊರಿದ ಗಣಪತಿ ಆಗ ಸಂತೃಪ್ತಿ ಉಳ್ಳೇರಿ ಐಕ್ಯಾನ ನಮಂಜಾನ ಜಾನ್ ಪ್ರತಿ ವರ್ಷ ನಾನು ಲೆಪ್ಪೇರು ರವಿಯನ್ನ ಲೆಪ್ಪೇರು ಬಕ್ಕ ನಮ್ಮ ಅಧ್ಯಕ್ಷರು ಇಲ್ಲಡನೆ ಬರ್ತದೆ ಕಾಗದಿ ಕೊರ್ಪೇರಾಗಲು ನಿಖಿಲ್ ತೋಜವನ ಪ್ರೀತಿ ಉಂಡತ್ತೆ ಲಕ್ಷ್ಮೀನಾರಾಯಣರನ್ನ ಒಂಜಿ ಗೌರವ ಅಧ್ಯಕ್ಷದ ಮಾರ್ಗದರ್ಶನ ಅಲ್ಲ ಹಿರಿಯಾಕಲ ಮಹಾಂತ ಮಾರ್ಗದರ್ಶನ ಅಲ್ಲ ನಿಖಿಲ್ ಗಣೇಶೋತ್ಸವ ಬತ್ತದಾನಾಗ ಒಂಜಿ ತೋಜವನ ಒಂಜಿ ಪ್ರೀತಿ ಒಂಜಿ ಅಭಿನಂದನೆ ಏರಿ ಬರಡು ಅಂಜಿ ತೋಜವನ ಒಂಜಿ ಲೆಪ್ಪುನ ಒಂಜಿ ಅವ್ವಾನ ಮಲ್ಪನ ಪ್ರೀತಿ ತೋಜವನ ಈ ಪ್ರೀತಿ ಶಾಶ್ವತವಾದ ಭಗವಂತನ ಅನುಗ್ರಹಕ್ಕೂ ಪಾತ್ರರಾಪನ ಆ ಪ್ರೀತಿ ಬಾವಲಿ ಕುರಿತ ಸಮಿತಿ ತಕ್ಕ ನಿರಂತರವಾದ ಉಂಡ ಒರಿದು ಬೈತದೆ ಅವನ ಬುಳೆದು ಬರಡು ಮಾತೆರ್ಲ ಇತ್ತ ಲಕ್ಷ್ಮೀನಾರಾಯಣ ಒಳ್ಳೆರ್ಲ ಪಂಡೆಂಜಿನ ಅಂದ ಕೇಂಡ ದುಂಬುಗು ಬಾವಳಿ ಕುರಿತ ಈ ಒಂಜಿ 16ನೇ ವರ್ಷೋಡ ಆಪುನಂಚಿನ ಈ ಜಾಗ ಹಿಡಿದು ನನ್ನ ಶಾಶ್ವತವಾದ ಮಾತರ್ನಲ ಸೌಹಾರ್ದತೆ ಪ್ರೀತಿ ಒರಿತದ ಮುಪ್ಪದ ಗಣೇಶೋತ್ಸವ ಆವಡೋದು ಪನ್ಪುನೊಂಜಿ ಆಸೆಯನ್ನು ಆರ್ಲ ವ್ಯಕ್ತಪಡಿಸ್ಯಾರು ಎನ್ನಂಚಿನ ಧಾರ್ಮಿಕ ವ್ಯಕ್ತಿಲ ಯಾನ್ ಪನ್ಪನವ್ವಿ ನಮ್ಮ ಧರ್ಮವೇ ಅದು ಪಡು ನಮ್ಮ ರಾಜಕೀಯವೇ ಪಡು ನಮ್ಮ ಮತವೇ ಅದು ಪಡು ಜಾತಿ ಯಾವುದಾದರೇನು ಮತ ಯಾವುದಾದರೂ ಮಾನವನ ಒಳ್ಳೆಯನಾಗಿದ್ದರೆ ಸಾಕು ಮಾನವ ಒಳ್ಳೆಯವನಾಗಿದ್ದರೆ ಸಾಕು ಎಡ್ಡೆಂತನ ನರಮಣಿಯರನ್ನು ಜಾತಿ ತೂ ಅಂದೆ ನಮ್ಮ ಏಪಲ ಕುದಾರಿ ಪನ್ಪನಾಗಲಿ ರವಿಯಣ್ಣೆ ಪಂಡರು ಸರ್ವೇ ಜನ ಸುಖಿನೋಭವಂತು ನಮ್ಮ ಪನ್ಪ ಅಂದು ಅಲ್ತನ ನಮ್ಮಂಜಿ ಪನ್ಪ ಸನಾತನ ಹಿಂದೂ ಧರ್ಮದ ಹೋಗಿ ದೇವಸ್ಥಾನದ ಪೂಜೆ ನಡೆದ ಬುಕ್ಕ ಬಟ್ಟೆ ಬಂದ್ಬೇರಿ ಕಾಲೇ ವರ್ಷತ್ತು ಪರ್ಜನ್ಯ ಪ್ರತಿ ಸಸ್ಯಶಾಲಿನಿ ದೇಶ ಧ್ರುವರಹಿತ ಸಜ್ಜನ ಸಂತು ನಿರ್ಭಯ ಆಯ್ತಾ ಅರ್ಥಂಜಿನ ಅದು ಕೇಂಡ ಕಾಲಗು ಬರ್ಸ ಬರಡಿ ಬುಳೆ ಬೆಳವಡಿ ಸಜ್ಜನರು ಎಡ್ಡೆಂತನಗಳ ನಿರ್ಭಯವಾದ ಬದುಕಡೆದು ಪನ್ಪನ ಸನಾತನ ಧರ್ಮದ ಸಂದೇಶವು ಅಂಚನ ಸಂದೇಶನ ಕೊರಂದು ಬತ್ತಿನಿಡಿದವರನ್ನೇ ಈ ರೀತಿ ಮಾತ ಆಯ್ರೆ ಕಾರಣಾಡಿ ನನವರ ಒತ್ತು ಕೊರದು ಬನೊಂದುಳ್ಳೆ ಈ ಜಾಗಿನ ತುನಗ ಬಾರಿ ಸಂತೋಷ ಆಗ್ಬೋದು ಗಣಪತಿ ದೇವರೇ ಬಾರಿ ಮಲ್ಲ ಬೆಲೆ ಮಲ್ತಿದ್ದೇವೆ ನವಾಜರ್ನ ಮುಖಾಂತರ ನಿಖಲ ಮಾತರ್ನ ಮುಖಾಂತರ ದಾಯದಿಗೆ ಎಂಡ ಒಂಜಿ ದೇವರು ಪೋಡುದ ಅಂಡ ಅವನೊಂಜಿ ದೈವ ಲಾಬೋಡು ಒಂಜಿ ದೈವ ಸಾನ್ನಿಧ್ಯ ಲಾಬೋಡು ಈ ಭೂಮಿನ ಕಾಪನಾರ ಅತ್ತ ಕುಟುಂಬದಾರ ಹಿಂಗ ಗೊತ್ತುಜ್ಜಿ ಅಂಡ ದೇವಸ್ಥಾನದ ದೇವೇರಾವು ದೇವಸ್ಥಾನದ ಕಾಪನಾವು ಒಂಜಿ ರಕ್ತೇಶ್ವರಿಂದ ಬಂದ್ಪುನ ಭಾರಿ ಮಲ್ಲ ಕಾರಣಿಕದ ಒಂಜಿ ದೈವ ರಕ್ತೇಶ್ವರಿನ ಎಂಡ ತುಳುನ ಅಳ್ಳಿ ಭಕ್ತರನ್ನು ರಕ್ಷಣೆ ಮಲ್ಪನಾರಲ್ಲ ದುಷ್ಟರನ್ನು ಸಂಹಾರ ಮಲ್ಪನಾರಲ್ಲ ದಮನ ಮಲ್ಪನಾರಲ್ಲ ಅಂಚಿನ ಒಂಜಿ ಎಡ್ಡ ಸಾನ್ನಿಧ್ಯದ ಇಂಚಿಡ್ದು ಅಂಚಿಗೆ ಜಾಗೇನ ಇಂಚಿಗೆ ಜಾಗ ಅನ್ನೋದು ಗೊತ್ತಾಗ ಇಂಚಿಡ್ದು ಇಂಚಿಗ ಗೊತ್ತದು ಮಾರ್ಗೊಡ್ದು ಇಂಚಿಗೆ ಅಂಚಾದು ವಿಷ್ಣು ದೇವರೆಲ್ಲ ಕೈತಾಳುಳ್ಳೇರು ಸರಿಯಾಯಿನ ಒಂಜಿ ಜಾಗೇನೆ ಗಣಪತಿ ದೇವರು ಮುಲ್ಪದ ಭಕ್ತರನ್ನ ಪ್ರೀತಿದ ಆರಾಧನೆಗೆ ಸರಿಯಾಯಿನ ಒಂಜಿ ಜಾಗೇನೆ ನವಾಜರ್ನ ಮುಖಾಂತರ ನಿಖಲ ಮಾತ ಪ್ರೀತಿಗೆ ಒದಗಾದು ಕೊಡ್ತೇವೆ ಸೌಹಾರ್ದತೆ ಶಾಶ್ವತವಾದ ಒರಿಯಾಡಿ ಎಡ್ಡೆಂತನಕ್ಕೆ ನಮ್ಮ ಮಾತೆರ್ಲ ಪ್ರೀತಿ ಮಲ್ಪುಗ ಎಡ್ಡ ಜನಕುಳಿನ ಮಾತೆರ್ಲ ಪ್ರೀತಿ ಮಲ್ಪೋಡು ಪ್ರೀತಿ ಮಲ್ಪದ ಮುಖಾಂತರ ಮನಸ್ಸನ್ನ ಜನಕುಲ ಮನಸ್ಸಿನ ಪರಿವರ್ತನೆ ಮಲ್ಪದ ಸಾಧ್ಯತೆ ಒಂದೊಂದು ಪಣ್ಣೊಂದು
ನವಾದರೆ ಎಲ್ಲಿಯ ಪ್ರಾಯ ಇರೆಗೆ ಈರ್ನ ಸೌಹಾರ್ದತದ ಉಲಾಯ್ದ ಭಾವನೆ ಶಾಶ್ವತವಾದ ಒರಿಯಾಡಿ ನಮ್ಮ ಪಕ್ಷ ವೈಟೇ ಉಪ್ಪುಗ ನಮ್ಮ ಜಾತಿ ಒವ್ವೇ ಆವಡಿ ನಮ್ಮ ಧರ್ಮ ಒವ್ವೇ ಆವಡಿ ನಮಕ್ ನಮ್ಮ ಧರ್ಮದ ಆರಾಧನೆ ನಮ್ಮಂತೊಂದು ಪೋಯಿ ಆ ಸೌಹಾರ್ದತೆ ನರಿಂಗಾನದ ಬಾವಲಿ ಗುರಿ ಗಣಪತಿನ ಸಮಿತಿ ಹಿಡಿದು ಇಡೀ ತುಳುನಾಡಿಗೆ ಎತ್ತಡಿ ಮುಲ್ಪಡದ ಒಂದು ಸೌಹಾರ್ದತೆ ಎಂದು ಪನ್ನೊಂದು ಇನಿತ ಈ ಒಂಜಿ ಎಂಕ ಅದ್ಭುತ ತೋಜುಂಡು ಬಂದಾಗ ರವೀಂದ್ರ ದಾದ ಪಂತಿಗೆ ಉದ್ಯೋಗದಾಗ ಮಾತ್ರ ಬರ್ಪೇರು ಮಾಡಿದೆ ಇಂಕ ಗೊತ್ತೇ ಇಜ್ಜಿ ನಾನು ಬತ್ತದ ತೂನಾಗ ಇಂಕ ಅದ್ಭುತ ತೋಜೊಂದುಂಡು ಎಂಕಲ ಕುಂಜತ್ತೂರದಾಗ ಮಸ್ತ್ ಜನ ಮಾಧವ ಶಾಲೆ ಉಳ್ಳೇರು ಅಲ್ಪ ಕುಳ್ಳುದು ಬೊಕ್ಕ ಎಂಕಲ ಮಾಡೇರು ಉಳ್ಳೇರಿ ಮಸ್ತ್ ಜನ ಅಲ್ಪದಕ್ಕೆಲ್ಲ ಉಳ್ಳೇರಿ ಆಯ್ತಾ ಒಟ್ಟಿಗೆ ಇದು ಜನ ಮಾತ್ರ ವೇದಿಕೆ ಕೊಡ್ಪಡ ಇಂಕ ಗೊತ್ತೇ ಇಜ್ಜಿ ಅನ್ನಂತ ಒಂದು ಸಾಂಕೇತಿಕವಾದ ಬಿಡುಗಡೆ ಬಂದದ್ದು ಭಾರಿ ಪುರ್ಲದ ಕಾರ್ಯಕ್ರಮ ಈ ವರ್ಷದ 16ನೇ ವರ್ಷದ ಗಣೇಶೋತ್ಸವ ಈ ಮಣ್ಣುಡೆ ಮೂಲ ಮಲ್ಪನೆತ ಇವಳು ಈ ಮಣ್ಣುಡೆ ಭಾರಿ ವೈಭವವಾದ ಪೊರ್ಲು ನಡಪಡಿ ಭಕ್ತಿ ಬೊಕ್ಕ ಸಾಮರಸ್ಯವಾದ ನಡಪಡಿ ಆ ಗಣಪತಿನ ಮೂರ್ತಿನ ನಮ್ಮ ಕಡಲಿಗೆ ಪಾಡುನತ್ತೆ ಗಂಗೆಗೆ ಸಮರ್ಪಣೆ ಮಲ್ಪನೆ ಗೊತ್ತಿಪ್ಪಡಿ ಕಡಲಿಗೆ ಪಾಡುನತ್ತೆ ಗಂಗೆಗೆ ಸಮರ್ಪಣೆ ಮಲ್ಪನೆ ಹಿಡಿದು ಬುಕ್ಕಲ ಅಡೆಗೆ ನಮ್ಮ ಮುಗಿವಿಜಿ ಅಲ್ಪಡದ ಬುಕ್ಕ ಗಾಳಿದ ಮುಖಾಂತರ ಭಗವಂತ ಕೊರ್ಪನ ಬೊಳ್ಪದ ಮುಖಾಂತರ ಅವು ಮಾತ ಧರ್ಮದೆಗಳಿಗೆಲ್ಲ ಆಯ್ತ ಪುಣ್ಯ ತಿಕ್ಕೊಂಡು ಮಾತಾ ಧರ್ಮ ಜಗತ್ತಿಗೆ ದಿಗನಾಗ ಮಾತರೆಗಳ ತಿಕ್ಕೊಂಡು ಕೇವಲ ಹಿಂದುಳಿಗೆ ಮಾಂತರ ದಿಕ್ಕುಲು ಹತ್ತವು ಅವು ಮಾಂತರೆಗಳ ಎಡ್ಡೆಂತನಗಳಿಗೆ ಆಯ್ತ ಪುಣ್ಯ ಫಲ ತಿಕ್ಕೊಂಡು 16ನೇ ವರ್ಷದ ಗಣೇಶೋತ್ಸವ ಈ ಮಣ್ಣಿಡಿ ಪೊರ್ಲುಡಿ ಭಕ್ತಿ ಶ್ರವಂತೆ ದೇವರೇ ಇದನ್ನು ಆಶಿಸುವವರು. ಆದ್ದರಿಂದ ಯಾವ ಹಬ್ಬ ಮಾಡುವುದಾದರೂ ಮತ್ತು ಎಲ್ಲಿಯಾದರೂ ನಾವು ಹೋಗುವುದಾದರೆ ಈ ಮನುಷ್ಯತ್ವ ಬಹಳ ಮುಖ್ಯ. ಈ ಸಂದರ್ಭದಲ್ಲಿ ನೀವು ಅದನ್ನು ಇಲ್ಲಿ ತೋರಿಸುತ್ತಾ ಇದ್ದೀರಿ. ನಿಮ್ಮೆಲ್ಲರಿಗೆ ಆಶೀರ್ವಾದಗಳು. ಹಾಗೆಯೇ ಈ ಗಣೇಶೋತ್ಸವ ಸುಂದರವಾಗಿ ನಡೆಯಲಿ, ನಿಮ್ಮನ್ನು ದೇವರು ಆಶೀರ್ವದಿಸಲಿ ಎಂದು ಬೇಡುತ್ತಾ 2 ಮಾತುಗಳನ್ನು ನಾನು ಈಡೇರಿದಂತಹ ಸಂದರ್ಭ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಯಾಕಂದರೆ ನಾನು ಕಳೆದ ವರ್ಷ 10ನೇ ವರ್ಷದಲ್ಲಿ ಇಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಸಾರ್ವಜನಿಕ ಗಣೇಶೋತ್ಸವವನ್ನು ಇಲ್ಲಿ ಆಚರಿಸಿದಂತಹ ಸಂದರ್ಭದಲ್ಲಿ ನಮ್ಮ ವಿಶ್ವನಾಥ ರೈ ಅವರು ಅಧ್ಯಕ್ಷರಾಗಿದ್ದರು. ಅವ್ರ ಹತ್ರ ನಾನು ಕೇಳಿದೆ, ಯಾಕಂದರೆ ನನಗೆ ಗೊತ್ತಿರಲಿಲ್ಲ ಅದು ಆ ಸ್ಥಳ ಅದು ಪ್ರೈವೇಟ್ ಖಾಸಗಿ ಜನರ ಕೈಯಲ್ಲಿದೆ ಅಂತೇಳಿ ಗೊತ್ತಿರಲಿಲ್ಲ. ಇದು ಎಷ್ಟು ಎಕರೆ ಸ್ಥಳ ಸಮಿತಿಗೆ ಇದೆ ಅಂತ ಕೇಳುವಾಗ, ಇಲ್ಲ ಇದು ಬೇರೆಯವರ ಜಾಗ, ನಾವು ಇದಕ್ಕೆ ಒಂದು ಗಣೇಶೋತ್ಸವ ಈ ಒಂದು ಹಬ್ಬವನ್ನು ಆಚರಿಸಲು ಕೊಡ್ತಾ ಇದ್ದಾರೆ ಅಷ್ಟೇ ಅಂತ ಹೇಳಿದರು. ಆದರೆ ಈ ಒಂದು ಯಾವುದೇ ಖಾಸಗಿ ಜಮೀನು ಕೂಡ ಅದು ವರ್ಷ ಪೂರ್ತಿ ಅದು ಖಾಲಿಯಾಗಿರುವುದಿಲ್ಲ. ಈಗ ಕೂಡು ಕುಟುಂಬದಲ್ಲಿ ಇದ್ದರೂ ಕೂಡ ನಂತರ ಮಕ್ಕಳ ಕೈಗೆ ಬಂದ ನಂತರ ಅವರು ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ವ್ಯವಹಾರಕ್ಕೆ ಬಳಸಲು ಉಪಯೋಗಿಸಿ ಈ ಒಂದು ಬಹಳಷ್ಟು ಅದ್ದೂರಿಯಾಗಿ ನಡೆಯುವಂಥ ಈ ಒಂದು ಗಣೇಶೋತ್ಸವ ಇದು ಇಲ್ಲಿಗೆ ನಿಲ್ಬಾರದು. ಯಾಕಂದರೆ ಸ್ಥಳ ಇಲ್ಲದೆ ಇಲ್ಲಿ ಹಬ್ಬವನ್ನು ಆಚರಣೆ ಮಾಡಲು ಯಾವುದೇ ಕೊರತೆ ಇಲ್ಲ. ಯಾಕಂದರೆ ಎಲ್ಲ ಜನರು ಕೂಡ ಒಗ್ಗಟ್ಟಾಗಿ, ಅದು ನನ್ನ ಬಾಲ್ಯದಿಂದ ನಾನು ನೋಡ್ತಾ ಬರೋದು, ನಮ್ಮ ನೆರೆಯಲ್ಲಿ ಆಗುವಂಥ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿಯವರು ಆಚರಿಸುವಂಥ ಮೊಸರು ಕುಡಿಕೆ ಉತ್ಸವ ಇರ್ಬೋದು, ಈ ಎಲ್ಲ ಕೆಳಗಡೆ ಕೂಡ ಮೊಸರು ಕುಡಿಕೆ ಮಾಡುತ್ತೇವೆ. ಇದೆಲ್ಲವೂ ಎಲ್ಲ ಜಾತಿ ಧರ್ಮದವರನ್ನು ಸೇರಿಸಿಕೊಂಡು ಬಹಳಷ್ಟು ವಿಜೃಂಭಣೆಯಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಆದರೆ ಸ್ಥಳ ಇಲ್ಲದಿದ್ದರೆ ಖಂಡಿತ ಅದು ನಡೆಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಕೇವಲ ವೇದಿಕೆ ಮತ್ತು ಸಭಾಂಗಣ ಸಾಕಾಗುವುದಿಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಇರಬೇಕು, ಬಹಳಷ್ಟು ಜಾಗ ಇದ್ದರೆ ಮಾತ್ರ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಲಿಕ್ಕೆ ಖಂಡಿತ ಸಾಧ್ಯ. ಆ ನಿಟ್ಟಿನಲ್ಲಿ ನಾನು ನಮ್ಮ ಅಧಿಕಾರ ಮುಗಿಯುವುದಕ್ಕಿಂತ ಮುಂಚಿತವಾಗಿ 1 ಎಕರೆ ಸ್ಥಳವನ್ನು ನಾನು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗೆ ನಾವು ಮಾಡುತ್ತೇವೆ. ಅದು ವರ್ಕಾಡಿ ಇದರಲ್ಲಿ ಮಾತ್ರ ಇರಬಾರ್ದು. ಯಾಕಂದರೆ ನಮ್ಮದು ಕರ್ನಾಟಕ ರಾಜ್ಯ ಮತ್ತು ನರಿಂಗಾನ ಗ್ರಾಮ ಪಂಚಾಯತ್ ಆಗಿರುವುದರಿಂದ ಸಮಿತಿ ವರ್ಕಾಡಿ ಮತ್ತು ನರಿಂಗಾನ ಹೆಸರಲ್ಲಿ ಬಂದರೆ ಖಂಡಿತ ನಾನು ಮಾಡಿಕೊಡ್ತೇನೆ ಅಂತ ಹೇಳಿದ್ದೆ. ಅದು ದೇವರ ಆಶೀರ್ವಾದದಿಂದ ಆ ಒಂದು ಕನಸು ಈಡೇರಿದೆ. ನಾವು ಅಧಿಕಾರದಿಂದ ನಮ್ಮ ಅವಧಿ ಮುಗಿಯುವ 3 ತಿಂಗಳ ಮುಂಚಿತವಾಗಿ ನಮ್ಮ ಸಭೆಯಲ್ಲಿ ನಾನು ಈ ಪ್ರಸ್ತಾವನೆಯನ್ನು ಮಂಡನೆ ಮಾಡಿ ನಮ್ಮ 17 ಸದಸ್ಯರು, ಪಂಚಾಯತ್ನ ಉಪಾಧ್ಯಕ್ಷರಿರ್ಬೋದು, ಎಲ್ಲ ನಮ್ಮ ಪಂಚಾಯತಿನ ಗೌರವಾನ್ವಿತ ಸದಸ್ಯರು ಒಕ್ಕೊರಲಿನಿಂದ ಇದಕ್ಕೆ ಅನುಮೋದನೆ ಕೊಟ್ಟಿದ್ದರಿಂದ ಈ ಒಂದು ನಮ್ಮ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ವರ್ಕಾಡಿ ನರಿಂಗಾನ ಇದರ ಹೆಸರಿಗೆ 1 ಎಕರೆ ಸ್ಥಳವನ್ನು ನಾವು ಹೆಸರಿಗೆ ಮಾಡಲಿ ಪ್ರಸ್ತಾವನೆಯನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಆ ನಿರ್ಣಯವನ್ನು ಮಾಡಿದೆವು.
ಸರ್ವಾನುಮತದಿಂದ ಮಾಡಿದ ನಿರ್ಣಯ. ಆ ನಿರ್ಣಯದ ಕಾಪಿಯನ್ನು ಕೂಡ ಮೊನ್ನೆ ನಮ್ಮ ಸಮಿತಿಯ ಅಧ್ಯಕ್ಷರಿಗೆ ಪಂಚಾಯತಿನಿಂದ ಕೊಟ್ಟಿದ್ದೇವೆ. ಬಹಳಷ್ಟು ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ನಾನು ಚಿಕ್ಕಂದಿನಲ್ಲೇ ಇರುವಾಗಲೇ ಅಂತ ಕಂಡಂತ ಕನಸು, ಈ ಊರಲ್ಲಿ ಎಲ್ಲ ಜಾತಿ ಧರ್ಮದವರು ಕೂಡ ವರ್ಷದಲ್ಲಿ 3 ಬಾರಿ ಆದರೂ ಒಟ್ಟಿಗೆ ಸೇರಿಕೊಂಡು ಪರಸ್ಪರ ಮಾತುಕತೆ ಮಾಡಿರ್ಬೋದು. ಮತ್ತು ಅವರ ಬೇರೆ ಬೇರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಬಿಸಿ ಶೆಡ್ಯೂಲ್ ಅಲ್ಲಿ ಇರುವವರು, ಅಂದರೆ ಅದು ಫಾರಿನ್ ಅಲ್ಲಿ ಇರ್ಬೋದು ಅಥವಾ ನಮ್ಮ ದೇಶದಲ್ಲಿ ಬೇರೆ ರಾಜ್ಯದಲ್ಲಿ ವ್ಯವಹಾರ ಮಾಡಿಕೊಂಡಿರುವವರು. ನಾವು ಸಣ್ಣವರಿರುವಾಗ ನಾವೆಲ್ಲರೂ ಕೂಡು ಕುಟುಂಬದಲ್ಲಿ ಜನಿಸಿ ಬಂದವರು. ಅಂದರೆ ಒಂದು ಮನೆಯಲ್ಲಿ 10 ಕುಟುಂಬ, ಅಂದರೆ ಒಂದೇ ಮನೆಯಲ್ಲಿದ್ದಂತ ಆ ಒಂದು ಇದು ಬಹಳಷ್ಟು ಸಂತೋಷದ ಕ್ಷಣಗಳು. ವಾರಕ್ಕೆ ಒಮ್ಮೆ ಆದರೂ ನಾವು, ಅಂದರೆ ಆದಿತ್ಯವಾರದಂದು ಎಲ್ಲರೂ ಒಂದೇ ಮನೆಯ ಅಂಗಳದಲ್ಲಿ ಆಡುವಂತ ಕಾಲ ನಮ್ಮ ಬಾಲ್ಯ ಕಾಲ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಬೇರೆ ಬೇರೆ ಮನೆ ಮಾಡುವುದರ ಮೂಲಕ, ಸಿಟಿ ಜೀವನಕ್ಕೆ ಹೋಗುವುದರ ಮೂಲಕ ಹಳ್ಳಿ ಜೀವನದಿಂದ ದೂರ ಹೋಗುವಂತಹ ಪ್ರಮೇಯ ಬಂದಂತ ಈ ಒಂದು ಸಂದರ್ಭದಲ್ಲಿ ಮತ್ತೆ ಹಳ್ಳಿ ಆ ಹಿಂದಿನ ಏನು ಸೊಬಗಿದೆ ಆ ಮುಂದಿನ ಜೀವನಕ್ಕೆ ಬರಬೇಕು. ಆ ಬರಬೇಕಾದ್ರೆ ತಿಂಗಳು ಕಾರ್ಯಕ್ರಮ ಆಗುವುದಿಲ್ಲ ಅಥವಾ ಮನೆಗೆ ಬರ್ಲಿಕ್ಕೂ ಯಾರಿಗೂ ಸಾಧ್ಯವಿಲ್ಲ. ವರ್ಷದಲ್ಲಿ ಇಲ್ಲಿರುವಂತಹ ಈ ಗಣೇಶೋತ್ಸವ ಇರ್ಬೋದು ಅಥವಾ ಇಲ್ಲಿ ನಡೆಯುವಂತ ಕಂಬಳ ಇರ್ಬೋದು, ಇದಕ್ಕೆ ಆ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿ ಇರುತ್ತಾರೆ. ಯಾಕಂದ್ರೆ ಈಗ ಗಣೇಶೋತ್ಸವ ಆಗುವುದು ಈ ತಿಂಗಳಲ್ಲಿ ಅಂತೇಳಿ ಎಲ್ಲರಿಗೂ ಗೊತ್ತಿರ್ತದೆ. ಬರುವ ಸೆಪ್ಟೆಂಬರ್ 14ಕ್ಕೆ ಅಂತೇಳಿ ಇಟ್ಟಿದ್ದಾರೆ. ಯಾವುದೇ ಕಾರ್ಯಕ್ರಮ ಇದ್ರೂ ಅದನ್ನು ರದ್ದುಪಡಿಸಿ ಇದಕ್ಕೆ ಅಂತೇಳಿ ಮೀಸಲಿಡ್ತಾರೆ. ಅದೇ ರೀತಿ ಕಂಬಳ ಇರಬಹುದು. ಆವಾಗ ಈ ಊರಿನ ಮತ್ತು ಕುಟುಂಬದ ಎಲ್ಲಾ ಜನರು ಒಂದು ಅಂದ್ರೆ ಗ್ಯಾದರಿಂಗ್ ಆಗೋದು, ಒಗ್ಗೂಡುವಂತ ಅವಕಾಶ ಆಗ್ತದೆ. ಈ ಒಂದು ಅವಕಾಶ ಮಾಡಲಿಕ್ಕೆ ಇಂಥ ಕೆಲಸಗಳು ಆಗ್ಬೇಕು. ಅದು ನಮ್ಮ ಅಧಿಕಾರದಲ್ಲಿ, ಯಾಕಂದ್ರೆ ದೇವರು ಅಧಿಕಾರ ಕೊಟ್ಟದ್ದು ಅದನ್ನು ಬಹಳಷ್ಟು ಸಮಯೋಚಿತ ಮತ್ತು ಸಂದರ್ಭೋಚಿತವಾಗಿ ನಡೆಸಿಕೊಂಡು ಹೋಗಿ ಅದು 10 ಜನರಿಗೆ ಉಪಕಾರ ಆಗುವಂತ ಕಾರ್ಯ ಆಗ್ಬೇಕು ಎಂಬುದನ್ನು ನಂಬಿಕೊಂಡು ಬಂದವರು ನಾನು. ಆ ನಿಟ್ಟಿನಲ್ಲಿ ನಾನು ಮೊನ್ನೆ ಹೇಳಿದೆ, ನನಗೆ ನನ್ನ ಈ ಒಂದು ಮಾಡಿದ್ದೇನದು ನನ್ನದೇನು ಒಬ್ಬನ ಪ್ರಯತ್ನ ಅಲ್ಲ. ಇದಕ್ಕೆ ಎಲ್ಲರ ಸಹಕಾರ ಇದ್ರೆ ಮಾತ್ರ ಸಾಧ್ಯವಿದೆ. ಮುಂದುಗಡೆ ನಮ್ಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಿದ್ದಾರೆ, ನಮ್ಮ ಮಾರ್ಗದರ್ಶಕರು ಜೋಸೆಫ್ ಕುಟಿನವರಿದ್ದಾರೆ, ಪ್ರೇಮಾನಂದರಿ ಅವರಿದ್ದಾರೆ, ಪಂಚಾಯತಿನ ಸದಸ್ಯರಿದ್ರಲ್ಲಿ ನಮ್ಮ ಚಂದ್ರಣ್ಣ ಇದ್ದಾರೆ, ಸುಂದರ್ ಪೂಜಾರಿ ಇದ್ದಾರೆ, ಚಂದ್ರ ಶೆಟ್ಟಿ ಮೋರ್ಲಾ ಚಂದ್ರಣ್ಣ ಅವರಲ್ಲಿದ್ದಾರೆ. ಅವರೆಲ್ಲರ ಸಹಕಾರ ಮತ್ತು ಅವರ ಆಶೀರ್ವಾದವೇ ನಮಗೆ ಶ್ರೀರಕ್ಷೆ. ಯಾಕಂದ್ರೆ ಇವರೆಲ್ಲರ ಆಶೀರ್ವಾದದಿಂದ ನಾನು ಮುಂದಕ್ಕೆ ಬಂದವನು. ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಏನಾದರೂ 10 ಜನರಿಗೆ ಉಪಕಾರವಾಗುವಂತ ಕೆಲಸ ಆಗ್ಬೇಕು ಎಂಬುದು ಮಾತ್ರ ನನ್ನ ಕನಸು. ಅದೇ ರೀತಿ ಅದಕ್ಕೆ ಯಾವುದೇ ಪದವಿ ಪುರಸ್ಕಾರ ನನಗೆ ಅಗತ್ಯ ಇಲ್ಲ. ಮತ್ತೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಪ್ರೀತಿ ಮುಖ್ಯ. ಅದೇ ರೀತಿ ಈ ಒಂದು 11 ವರ್ಷ ನೀವು ಬಹಳಷ್ಟು ಯಶಸ್ವಿಯಾಗಿ ಈ ಒಂದು ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬಂದಿದ್ದೀರಿ. ಮುಂದಕ್ಕೆ ಇದು ನಮ್ಮ ಭಾರತ ದೇಶದಲ್ಲೇ ಒಂದು ಹೆಸರು ಗಳಿಸುವಂತಹ ಗಣೇಶೋತ್ಸವ ಆಗಲಿ, ಅಷ್ಟು ಅದ್ದೂರಿಯಾಗಿ ಈ ಒಂದು ಗಣೇಶೋತ್ಸವ ಆಗಲಿ. ಈ ಒಂದು ಇತಿಹಾಸದ ಪುಟದಲ್ಲಿ ನಮ್ಮ ನರಿಂಗಾನ ಗ್ರಾಮದಲ್ಲಿ ಆಗುವಂತಹ ಈ ಕಾರ್ಯಕ್ರಮ ಭಾರತ ಮತ್ತು ಜಗತ್ತಿನ ಇತರ ಕಡೆಗಳು ಕಣ್ಣೆತ್ತಿ ನೋಡುವಂತಹ ದೊಡ್ಡ ಮಟ್ಟದ ಒಂದು ಉತ್ಸವ ಆಗಲಿ. ಇದಕ್ಕೆ ಎಲ್ಲಾ ರೀತಿಯ ಸಹಕಾರ, ನನ್ನಿಂದ ಆಗುವಂತ ಸಹಕಾರ ನಾನು ಖಂಡಿತ, ನಮಗೆ ಅಧಿಕಾರ ಇದ್ದರೂ ಇಲ್ಲದಿದ್ದರೂ ಖಂಡಿತ ನಾನು ಕೊಡುತ್ತೇನೆ. ಅದೇ ರೀತಿ ಈ ಊರಿನ ಎಲ್ಲಾ ಜನರು ಇದರ ಪ್ರೀತಿ ವಿಶ್ವಾಸದಿಂದ ಈ ಒಂದು ಸಮಿತಿಯೊಂದಿಗೆ ಕೈ ಜೋಡಿಸಿಕೊಂಡು ಇಲ್ಲಿ ನಡೆಸಿಕೊಂಡಂತಹ ಕಾರ್ಯಕ್ರಮವನ್ನು ಬಹಳಷ್ಟು ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗಿ ಎಂಬ ಮಾತನ್ನು ಹೇಳಿಕೊಳ್ಳುತ್ತಾ, ಪತ್ರಿಕೆ ಬಿಡುಗಡೆಯ ಈ ಸುಂದರವಾದ ಈ ಕಾರ್ಯಕ್ರಮದ ಗೌರವಾನ್ವಿತ ಗಣ್ಯರು, ಮುಂಚಿತವಾಗಿ ನಾನು ನಿಮ್ಮ ಹತ್ರ ಹೇಳುವುದೇನೆಂದರೆ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದವರಿಗಾಗಿ ಮುಂಚಿತವಾಗಿ ನಾನು ಅಭಿನಂದನೆ ಹೇಳ್ತೇನೆ. ಕಾರಣ ಈ ಒಂದು ತುಂಬ ಕಾರ್ಯಕ್ರಮಕ್ಕೆ ನಾವು ಪಾಲ್ಗೊಳ್ಳುತ್ತೇವೆ, ಆದರೆ ಈ ಸುಂದರವಾದ ಎಲ್ಲ ಧರ್ಮದ ಒಟ್ಟಿಗೆ ಸೇರಿ ನಾವೊಂದು ಕಾರ್ಯಕ್ರಮ ಒಂದುಗೂಡಿಸುವುದು ನನ್ನ ಜೀವನದಲ್ಲಿ ತುಂಬ ಕಡಿಮೆ. ಆದರೆ ತುಂಬ ಸಂತೋಷ ಅಂದರೆ ಎಲ್ಲರೂ ಒಟ್ಟಿಗೆ ಆಗಿ, ನಮ್ಮ ಮುಂಚಿತವಾಗಿ ನಮ್ಮ ಅಧ್ಯಕ್ಷರು ಹೇಳಿದ ಮಾತು, ಇಲ್ಲಿ ಸೌಹಾರ್ದತೆಯಿಂದ, ಎಲ್ಲ ಜಾತಿ ಧರ್ಮ ಇಲ್ಲದೆ ಎಲ್ಲರೂ ಸೌಹಾರ್ದತೆಯಿಂದ ಬಾಳುವ ಒಂದು ಕಾರ್ಯಕ್ರಮ ಆಗಿದೆ ಈ ಗಣೇಶೋತ್ಸವ. ಇದಕ್ಕೆ ಸೌಹಾರ್ದತೆ ಎಂದರೆ ಒಂದು ಮನುಷ್ಯರು ಎಂತ ಒಂದು ಕಾರ್ಯಕ್ರಮ ಆಗಿದೆ ಇದೆಲ್ಲ ಒಂದು ನೋಡಲಿಕ್ಕೆ. ಕಾರಣ ಸೌಹಾರ್ದತೆ ಎಂದರೆ
ನಮ್ಮ ಒಂದು ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರು ನಮಗೊಂದು ಒಳ್ಳೆಯ ಸಂದೇಶವನ್ನು ಹೇಳುತ್ತಾರೆ. ಅಂತ ನಿಮ್ಮ ನೆರೆಯವರೆಯರು, ನಿಮ್ಮ ಅಕ್ಕಪಕ್ಕದ, ನಿಮ್ಮ ಮನೆಯ ಅಕ್ಕಪಕ್ಕದವರು ಎಂತ ಅವರು ಧರ್ಮದ ಇದ್ದವರನ್ನು ಅವರನ್ನು ಸೌಹಾರ್ದತೆಯಿಂದ, ಸೌಹಾರ್ದ ಸ್ನೇಹದಿಂದ, ಬಹುಮಾನದಿಂದ ಅವರನ್ನು ನೋಡಬೇಕು ಅಂತ ಒಂದು ಸುಂದರವಾದ ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ. ஒரு ಮನುಷ್ಯನ ಜಾತಿಯಲ್ಲ ಅಲ್ಲಿ ಮುಖ್ಯ, ಧರ್ಮವಲ್ಲ ಅಲ್ಲಿ ಮುಖ್ಯ. ಒಂದು ಮನುಷ್ಯನ ಪರಸ್ಪರ ಮನಸ್ಸನ್ನು ಅರಿತರೆ ಎಲ್ಲರ ಸೌಹಾರ್ದತೆಯಿಂದ ಬಾಲಿಕೆ ಒಂದು ಉತ್ತಮ ಒಂದು ಸಂದೇಶವನ್ನು ನಾವೆಲ್ಲರೂ ಅರಿತಬೇಕಾಗಿದೆ. ಮಾತ್ರವಲ್ಲ, ನಮ್ಮ ಮೊಹಮ್ಮದ್ ಪೈಗಂಬರು ಹೇಳುತ್ತಾರೆ, ನಮ್ಮ ಮನೆಯದ ಅಕ್ಕಪಕ್ಕವರು ಹೊಟ್ಟೆಗೆ ತಿನ್ನಲಿಕ್ಕೆ ಇಲ್ಲದರೆ, ಹೊಟ್ಟಲಿಕ್ಕೆ ನೀರು, ಏನು ಫುಡ್ ಆಹಾರ ತಿನ್ನಿಲ್ಲ ಅಂದ್ರೆ ನಾವು ನಮ್ಮ ಮನೆಯಲ್ಲಿ ತುಂಬಾ ಸುಂದರವಾದ നല്ല ಭವಿಷ್ಯವಾದ ಆಹಾರವನ್ನು ನಾವು ತಿಂದರೆ ಅವನು ನಮ್ಮ ಧರ್ಮದಲ್ಲಿ ಉಳಿತವನಲ್ಲ, ನಮ್ಮ ಧರ್ಮದವನು ಅಲ್ಲ ಅಂತ ಮೊಹಮ್ಮದ್ ಪೈಗಂಬರು ಒಳ್ಳೆಯ ಒಂದು ಸಂದೇಶವನ್ನು ನಮಗೆ ಕೊಡುತ್ತಾರೆ. ಮಾತ್ರವಲ್ಲ, ಇದು ಸೌಹಾರ್ದತೆಯಿಂದ ಬಾಳುವ ಒಂದು ಸುಂದರವಾದ ಇವರು ಸಂದೇಶ. ಆಶಾಯ ಶ್ರೀಶಾಯ ಗುಣರಾಶಿಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ನಮೋ ನಮಃ. ಹರಿಗುರುಗಳನ್ನು ಹೊಂದಿಸುತ್ತಾ, ವಿದ್ಯಾಗುರುಗಳನ್ನು ಹೊಂದಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೇ ಹಾಗೂ ಸಭಿಕರೇ, ಇವತ್ತಿನಲ್ಲಿ ಎರಡು ಮಾತಾಡಲಿಕ್ಕೆ ಪ್ರವರ್ತಿಸ್ತೇನೆ. ಇಡೀ ಪ್ರಪಂಚ ನೈತಿಕ ಮೌಲ್ಯಗಳನ್ನು ಕಳೆದುಕೊಂಡು ಎಲ್ಲರೂ ಸ್ವಾರ್ಥಿಗಳಾಗ್ತಾ, ದುಷ್ಟ ಹಿಂಸೆ ಪ್ರವೃತ್ತಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಪ್ರಾಮಾಣಿಕವಾಗಿ ಬದುಕಬೇಕಾದ್ರೆ ನಮಗಿರುವ ಒಂದೇ ದಾರಿ ಅಂತ ಹೇಳಿದರೆ ದೇವರ ಆರಾಧನೆ. ಯಾವಾಗ ದೇವರನ್ನು ನಾವು ಆರಾಧನೆ ಮಾಡ್ತೇವೋ, ಯಾಕೆಂದರೆ ದೇವರು ಅಂತ ಹೇಳೋದು ಎಲ್ಲದರಿಂದ ಉನ್ನತವಾದ್ದು. ಆ ಉನ್ನತವಾದ ಹತ್ರ ನಾವು ಹೋಗಬೇಕಾದ್ರೆ ನಮ್ಮ ಎಲ್ಲವನ್ನು ಬಿಟ್ಟು ಅವನಿಗೆ ಶರಣು ಅಂತ ಹೇಳಿ ಹೋದರೆ ಮಾತ್ರ ನಾವು ಅವನ ಹತ್ರ ಹೋಗ್ಲಿಕ್ಕೆ ಆಗ್ತದೆ, ಅವನಿಗೆ ನಮಸ್ಕಾರ ಮಾಡ್ಲಿಕ್ಕೆ ಆಗ್ತದೆ. ಅವನು ಉನ್ನತದಲ್ಲಿದ್ದಾನೆ, ನಮ್ಮನ್ನು ರಕ್ಷಿಸ್ತಾನೆ ಅಂತ ಹೇಳುವಂಥ ಒಂದು ಆಲೋಚನೆ ನಮಗೆ ಬರಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಅಂಥ ಆಲೋಚನೆ ಬರಲಿಕ್ಕೂ ಸಾಧ್ಯ ಇಲ್ಲ. ನಮ್ಮ ಏನು ಸ್ವಾರ್ಥತೆ ಉಂಟು, ನಮ್ಮ ಒಂದು ಅಹಂಕಾರ ಉಂಟು, ಎಲ್ಲವೂ ನಮ್ಮನ್ನು ಇನ್ನೂ ದುಷ್ಟರನ್ನಾಗಿ ಮಾಡ್ತಾರೆ. ಅದರಿಂದ ನಾವು ಹಿಂದೆ ಬರಬೇಕಾದ್ರೆ ಆ ದೇವರನ್ನು ನಂಬಬೇಕು, ಆರಾಧನೆ ಮಾಡಬೇಕು. ಇದೊಂದೇ ದಾರಿ ಇರುತ್ತೆ. ಅಂತ ಆರಾಧನೆ ಮಾಡಿದರೆ ನಮಗೆ ವಿಶೇಷವಾದ ಫಲ ಸಿಗ್ತದೆ ಅಂತ ಹೇಳೋದಕ್ಕೆ ದೊಡ್ಡ ಉದಾಹರಣೆ ಇದೆ. 11 ವರ್ಷ ಗಣಪತಿಯನ್ನು ವಿಶೇಷವಾಗಿ ಆರಾಧನೆ ಮಾಡಿದ್ರಿಂದ ಗಣಪತಿ ಅನುಗ್ರಹ ಮಾಡಿ, ನೀವು ಆರಾಧನೆ ಮಾಡೋದಾದರೆ ನನ್ನನ್ನು ಸ್ವಂತವಾದ ಆ ಜಾಗದಲ್ಲಿ ಆರಾಧನೆ ಮಾಡ್ತಾ ಹೋಗಿ ಅಂತ ಹೇಳಿ ದೊಡ್ಡ ಅನುಗ್ರಹ ಮಾಡಿ ಜಾಗ ಕೊಟ್ಟು ಆರಾಧನೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ದೇವರ ಆರಾಧನೆ ನಮಗೆ ಪೂರ್ಣ ಫಲ ಕೊಡ್ತದೆ ಅಂತ ಹೇಳೋದಕ್ಕೆ ದೊಡ್ಡ ಸಾಕ್ಷಿ. ನಾವು ದೇವರನ್ನು ಆರಾಧನೆ ಮಾಡಿದರೆ ನಮ್ಮೊಟ್ಟಿಗೆ ದೇವರು ನಮ್ಮ ಎಲ್ಲ ಆಲೋಚನೆಗಳಿಗೆ ಕೈ ಕೊಟ್ಟು ನಮ್ಮನ್ನು ನಡೆಸ್ತಾರೆ ಅಂತ ಹೇಳೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ಅದರಿಂದ ನಮ್ಮ ದೇಶ ಇರ್ಬೋದು, ಇಡೀ ಪ್ರಪಂಚ ಇರ್ಬೋದು, ಸರಿಯಾದ ದಾರಿಯಲ್ಲಿ ಹೋಗಬೇಕಾದ್ರೆ ಇದು ಅನಿವಾರ್ಯ ಅಂತ ಹೇಳೋದು ಇವತ್ತು ನಮಗೆಲ್ಲರಿಗೂ ಮನದಟ್ಟ ಆಗಬೇಕು. ಆದರೆ ಮಾತ್ರ ನಾಳೆಯ ದಿನ ನಮ್ಮ ಏನೊಂದು ನಡೆ ಉಂಟು ಅದು ಸ್ಪಷ್ಟ ಆಗಲಿಕ್ಕೆ ಸಾಧ್ಯ, ಶುದ್ಧ ಆಗಲಿಕ್ಕೆ ಸಾಧ್ಯ. ಆದ್ದರಿಂದ ಆ ದೇವರ ಅನುಗ್ರಹವನ್ನು ನಾವು ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಳ್ಳುವ. ಇನ್ನು ಮುಂದೆ ಪ್ರಾಮಾಣಿಕವಾಗಿ ಆ ದೇವರನ್ನು ಇನ್ನೂ ವಿಶೇಷವಾಗಿ ಹೇಗೆ ಆರಾಧನೆ ಮಾಡಲಿಕ್ಕೆ ಸಾಧ್ಯವೋ ಆ ಎಲ್ಲ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಯಾವುದೇ ಕುಂದುಕೊರತೆ ಬರದಾಗೆ ದೇವರಿಗೆ ಪ್ರೀತಿಯಾಗಬೇಕು ಅಂತ ಹೇಳೋ ಒಂದೇ ಉದ್ದೇಶ ಇಟ್ಟುಕೊಂಡು ಆರಾಧನೆ ಮಾಡ್ತಾ ಹೋಗುವ. ಈ ಜಾಗ ಹಾಗೆ ಈ ಇಡೀ ಪರಿಸರ ಏನುಂಟು, ಎಲ್ಲ ಪರಿಸರದಲ್ಲಿರುವಂಥ ಎಲ್ಲ ದುಷ್ಟತನ ದೂರ ಆಗಿ ಎಲ್ಲ ಸಜ್ಜನರ ಒಂದು ಸಹವಾಸಕ್ಕೆ ಸಾಧ್ಯವಾದಂಥ ಜಾಗ ಅಂತ ಹೇಳುವಂಥ ರೀತಿಯಲ್ಲಿ ಈ ಜಾಗ ಬೆಳಗುವಾಗೆ ಆ ಮಾಗಣ ದೇವರು ಮಾಡಿಕೊಡ್ಬೇಕು. ಎಲ್ಲರೂ ಕೂಡ ಅತಿಥಿಗಳು ಸಮಯಕ್ಕೆ ಸರಿಯಾಗಿ ಬಂದು ಮಾತನಾಡಿ ಶುಭವನ್ನು ಓದಿದ್ದಾರೆ. ನಾನು ಬರುವ ಸ್ವಲ್ಪ ತಡೆ ಇದ್ದು ಕ್ಷಮೆಯನ್ನು ಕೋರ್ತಾ, ಬಹಳ ಮುಖ್ಯವಾಗಿ ಈ ಒಂದು ಜಾಗವನ್ನು ಇಲ್ಲಿ ನೆರೆದಿರೋದನ್ನು ನೋಡುವಾಗ ಒಂದು ರೀತಿ ಖುಷಿ ಆಗ್ತದೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ನಮ್ಮ ಪುರೋಹಿತರು ಹೇಳಿದ್ರು ಏನು ಅಂತ ಹೇಳಿದ್ರೆ ಕಳೆದ 11 ವರ್ಷಗಳಿಂದ ಈ ಒಂದು ಗಣೇಶೋತ್ಸವನ್ನ ಬಹಳ ಭಯಭಕ್ತಿಯಿಂದ ಈ ಭಾಗದ ಎಲ್ಲ ಜನರು ಸೇರಿ
ಆಚರಣೆ ಮಾಡಿರುವುದರಿಂದ ಇವತ್ತು ದೇವರು ಅವರಿಗೆ ಒಡೆದಿದ್ದಾರೆ. ಆ ಒಂದು ಸ್ವಂತ ಜಾಗವನ್ನ ಮಾಡಿ ಆ ಮೂಲಕ ಗಣೇಶೋತ್ಸವವನ್ನು ಆಚರಿಸುವಂತ ಸುಸಂದರ್ಭ ಬಂದಿರುವಂತಹದ್ದು ಎಲ್ಲ ಊರಿನ ಜನರ ಆ ಒಂದು ರೀತಿಯಾದ ಆ ಭಯಭಕ್ತಿಯಿಂದ ಆ ದೇವರನ್ನ ಪ್ರಾರ್ಥನೆ ಮಾಡಿರಿ, ಆ ಗಣೇಶೋತ್ಸವನ್ನ ಆಚರಿಸಿದ ಫಲ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಗಣೇಶೋತ್ಸವ ಇನ್ನಷ್ಟು ವಿಜೃಂಭಣೆಯಿಂದ ಎಲ್ಲರನ್ನ ಸೇರಿಸಿಕೊಂಡು ಈ ಒಂದು ಉತ್ಸವವನ್ನು ಆಚರಿಸುವಂತಹ ಒಂದು ದಿನ ಮುಂದಿನ ದಿನಗಳಲ್ಲಿ ಬರಲಿ. ನಾವೆಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಕೂಡ ಒಂದೇ ತಾಯ ಮಕ್ಕಳು ಎನ್ನುವ ಭಾವನೆಯಿಂದ ನಾನು ಯಾವತ್ತೂ ಹೇಳಲಿಕ್ಕಿದೆ, ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ನಮ್ಮಲ್ಲಿ ಇರತಕ್ಕಂತಹ ಒಂದು ಅಭಿಪ್ರಾಯ ಏನು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಂದೇ ತಾಯ ಮಕ್ಕಳು ಎಂಬ ಭಾವನೆ. ಆ ಭಾವನೆ ಬಂದಾಗ ದೇವರ ಆಶೀರ್ವಾದವು ಕೂಡ ಖಂಡಿತವಾಗಿ ಅದಕ್ಕೆ ಇರ್ತದೆ. ಆ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆದಿದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಪ್ರಧಾನ ಮೂಲ ಅಥವಾ ಪ್ರಥಮ ಪೂಜೆ ನಡೆಯುವಂತದ್ದೇ ಗಣಪತಿ ದೇವರಿಗೆ. ಅಂತಹ ದೇವರ ಒಂದು ಪೂಜಾ ಕೈಂಕರ್ಯ ಈ ಜಾಗದಲ್ಲಿ ಆದಾಗ ಖಂಡಿತವಾಗಿಯೂ ನಾವು ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಡೆಯುತ್ತದೆ. ಆ ದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ನಾವು ಮಾಡತಕ್ಕಂತಹ ಸತ್ಕಾರ್ಯಗಳೇನಿದೆ ಅಥವಾ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿದ ಸಂದರ್ಭದಲ್ಲಿ ದೇವರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಅದರ ಜೊತೆಗೆ ಈ ಊರಿನ ಎಲ್ಲ ಜನರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುವಂತಹ ಸೌಭಾಗ್ಯವು ಕೂಡ ಈ ಊರಿನ ಜನರಿಗೆ ಬರಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ನಾನು ಬರುವಾಗ ಸ್ವಲ್ಪ ತಡ ಆಯಿತು, ಆದ್ರೂ ಕೂಡ ಬಂದಂತ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದವರಿಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎದುರಿನ ಆತ್ಮೀಯ ಬಂಧುಗಳು, 11 ವರ್ಷ ನಂಗೆ 2 ಜನ ಜಾಗೆ ಕೊದ್ದು ಆ ಜಾಗಡೆ ನಮ್ಮ ಲಕ್ಷ್ಮೀನಾರಾಯಣ ಹೊಳ್ಳೆಯರ್ನ ಮಾರ್ಗದರ್ಶಿತೋಳು ನಮ್ಮ ನೇತೃತ್ವಡು ಭಾರಿ ಸೋಕುಡ ಓಲ್ಲ ಲಕ್ಷ್ಮೀನಾರಾಯಣ ಹೊಳ್ಳೆ ಎಂಚ ಕುದುರೆ ಎಂಚ ನಮ್ಮ ಎಂಚ ಬೋಡು ಅಂತ ಸಾಧಿನೆ ಕುದುರೆ ಏಪಲ ಅದಕ್ಕೆ ಕಟ್ಟಿರ ದಯವಿಟ್ಟು ಸರ್ತ ಬೋಡು ಅಂಚ ವಾ ಒಂಜಿ ಜಾತಿಲ ಬರಂದೆ ವಾ ಒಂಜಿ ಧರ್ಮಗಳ ಬೇನೆ ಅವರ್ದೆ ನಮ್ಮ ಧರ್ಮದ ಆಚರಣೆ ಮಲ್ಪೋಡು ಮಲ್ಲ ಧ್ಯೇಯ 5 ಬದಲು ಈ ವರ್ಷ ಬೋಡು ಗಣೇಶನಲ್ಲಿ ಜಾಗೆ ಕೊರಿಯರು ಆರು ಜಾಗೆ ಕೊರಿಯರು ಅವಾಗ ನಿಜವಾದಲ ಈ ದೇವತಾ ಕಾರ್ಯಕ್ರಮ ನನಗೊಂದು ಜಾಗೆ ಬೋಡು ಐಕಲ ನವಾಜನ ಮುಖಾಂತರವಾದ ನಮ್ಮ ಮಾತಿರಲ್ಲ ಪ್ರೇರಣೆ ದೇವರು ನನಗೆ ಈ ಜಾಗೆ ಒಂದು ಎತ್ತಾದ ಕೊರಿಯ ಎಂಟ ಜಾಗೆ ಇಲ್ಲ ಈ ಕಡೆ ಬೇರೆ ಬರ್ಲಾಗ ರಕ್ತೇಶ್ವರಿ ಅಂಚೆದೆ ವಿಷ್ಣುಮೂರ್ತಿ ಅಂಚೆದೊಂದು ಚರ್ಚೆ ಮಾತ ಇತ್ತನೊಂದು ಜಾಗ ಸಮನ್ವಯ ಇತ್ತನೊಂದು ಜಾಗ ಅಂಚನೆ ಸಮನ್ವಯದ ಬಗೊಂದು ಕಾರ್ಯಕ್ರಮಗಳ ಕಂಬಳ ಮಾಡೋದು ಅಂಚನೊಂದು ಸಮನ್ವಯತೆಗೆ ಇತ್ತನಂಚನೊಂದು ಪ್ರದೇಶ ಆದಿ ಒರಿಪುಣದು ಒಂದು ಎಡ್ಡೆ ಜಾಗೆ ಅಂಚ ಈ ಜಾಗೆ ದುಮ್ಮದಲಕ್ಕೆ ಆದರೆ ಪ್ರಾಸ್ತಾವಿಕ ಭಾಷಣ ಮಂಡ್ಯರು ಇತ್ತೆ ಇಂಚ ನೆನಪುಣ ಅಂಚನೆ ಮಾತ ಜಾತಿ ಮತ ಧರ್ಮದಕ್ಕಲು ಬರ್ತದೆ ನಮ್ಮ ಒಟ್ಟಿಗೆ ಸೇರಿದೆ ಆನೆ ಸ್ವಾತಂತ್ರ್ಯೋತ್ಸವ ದಾಯಬೋಡಾದ ಗಣೇಶೋತ್ಸವ ಮಾಡ್ತೀರ ಅವೇ ಉದ್ದೇಶ ಈ ಬಾವಳಿ ವಿರುದ್ಧ ಈ ಗಣೇಶೋತ್ಸವ ಒರಿಯಡು ತಲತಲಾಂತರ ಮುಟ್ಟ ಒರಿಯಡು ಮನುಷ್ಯ ಏಪಲ ಆಯುಷ್ಯ ಕಮ್ಮಿ ನನ್ನದ ಜನರೇಷನ್ ಬರಲೇ ಉಂಟು ಆ ಜನರೇಷನ್ ಬಂದಾಗಲ್ಲ ಇವೇ ಧ್ಯೇಯ ಅಖಿಲ ಉಪ್ಪಾಡೆ ಅವಾಗ ಗಾಯಬಂಡ ಹಿಂದೂ ಧರ್ಮ ಬಹಳ ವಿಶಾಲವಾದ ಧರ್ಮ ಅವು ಏರಿಗೆಲ್ಲ ಓಲ ದಾಲ ಒಂದು ದೋಷ ಬಂದ್ಬಿಡಿ ಈ ಬರ್ತಾನ ಬಲ ಈ ಬರ್ತಾನ ಬಲ ಮಾತ್ರ ತನ್ನ ಉಡಾಲ ಹಿಂದೆ ಒಂದು ಮಲ್ಲ ಧರ್ಮ ಹಿಂದೂ ಧರ್ಮ ಕಡದ ಲೆಕ್ಕ ಬೋರ್ಚಿ ನಾಡ ಬುಕ್ಕ ತೆರೆತ ಮುಖಾಂತರ ವಿಧೇಯ ಮಾಡ್ಬಿಡು ಒಬೇತೆ ನಾನು ತೆತ್ತೊಂಡ ಪೂರೆಲ್ಲ ತೆತ್ತೊಂಡವು ಸುದೆಟ್ ಹತ್ರ ವಾ ಗಜವನ್ನ ತೆತ್ತೊಂಡು ಸಮುದ್ರ ಬುಕ್ಕ ಏನಂತ ತುಳಿತಿದ್ವು ಬೋರ್ಚೆಗೆ 5 ಇದ್ದಕ್ಕೊಂಡು ಅಂಚನೆ ಹಿಂದೂ ಧರ್ಮಲ ನಂಗೆ ಬೋಡಿದ್ದನ ಮಾತಿರಲ್ಲ ನಮ್ಮ ತೆತ್ತೊಂದು ದುಮ್ಮೆ ಎಂಚ ನಡೆದ ಅಂಚನೆ ಎಡ್ಡೆ ರೀತಿಯಲ್ಲಿ ನಡಪೆರೆ ದಯಮಾಡ ಇದೊಟ್ಟಿಗೆ ಸಂಘ ಸಮಿತಿಗಳು ಗಡ್ಡೆ ಜವನಿರು ನಕ್ಕಲ್ಲ ಮಾತಿರಲ್ಲ ಒರಿಯ ಕೊರಿ ಕೈ ಜೋಡಿಸಾದ ಈ ಕಾರ್ಯಕ್ರಮ ಎಡ್ಡೆ ರೀತಿ ನಡಪೋದು ಹೋಗುದಿಲ್ಲ
ಅಂಚಾದಿ ನನ್ನಲ್ಲ ಅಂಚನೆ ನಡಪ ಒಂದು ಬೋದು ನನ್ನದ ಈ 16ನೇ ವರ್ಷದ ಗಣೇಶೋತ್ಸವ ಈ ಜಾಗಡಿ ವಿಜೃಂಭಣೆ 16ನೇ ವರ್ಷದ ಬೊಕ್ಕದ ಗಣೇಶೋತ್ಸವ ಈ ಜಾಗಡಿ ವಿಜೃಂಭಣೆ ನಿರಂತರವಾದ ನಡಪೆರೆ ಆ ಮಹಾಗಣಪತಿ ಮಾತ್ರ ಅನುಗ್ರಹ ಮಾಡಬೇಡಿ 5 ತೂಪುನಂಜಿನ ಭಾಗ್ಯ ಎಂಗಲ ಕಂಡು ಪರಬೇರೆಗಿ ಆ ದೇವರು ಒದಗವಡೆ ಓ ದೇವಸ್ಥಾನದ ಭಾಗ್ಯ ಆತೈಜಿ ಅವೊಂಜಿ ಗಣಪತಿನ ಮಹಿಮೆಯಿಂದ ಪಡೋಲಿ ಅಂಚನೆ ಈ 16 ವರ್ಷ ಆನಾಗ ಎಂಗ್ಲೆಗ್ ತೊಂದರೆ ಎಂಗ್ಲೆಗ್ ಗಣೇಶನೆಲ್ಲ ದಾಮೋದರನೆಲ್ಲ ಜಾಗೆ ಕೊಡ್ತೇವೆ 5 ವರ್ಷಗಳ ಮುರನೆಲ್ಲ ಬಂತೇವೆ ನೀವು ದಾಯ ಅಡೆ ಪೋಪರ್ ಎನ್ನ ಜಾಗೆ ಇತ್ತು ನತ್ತಾನ್ ಅಂಡಲ ಗಣಪತಿಗೂ ಒಂಜಿ ಸ್ಥಿರವಾಯಿನ ಜಾಗೆ ಪಂಡ ಎಂಕ್ಲು ಈ 16 ವರ್ಷಡ್ಲ ಈ ಗಣಪತಿನ ಒಂಜಿ ಕಾರ್ಯನ ಎಂಚ ಮಲ್ತದ ಪಂಡ ಎಂಕಲ ಕಮಿಟಿಗೆ ಮಾತ್ರ ಗೊತ್ತು ದಯಪಂಡ ಏರೆಗಳ ಬೇನೆ ಬೇಜಾರ ಅವಂದ ಲೆಕ್ಕ ಭಕ್ತಿ ಪೂರ್ವಕವಾದ ಆ ಗಣಪತಿಗೆ ಒಂಜಿ ಮಣ್ಣು ಒತ್ತು ಕೊಂದರುಡ ಅಲ್ಪರ್ದು ಕೊಣತದ ಐನು ಶೋಭಾಯಾತ್ರೆಡು ಓಡೆಗ್ ಐನು ವಿಸರ್ಜನೆ ಮಲ್ಪಡ ಅವಳು ಒಂಜಿ ಈಶ್ವರ ದೇವಸ್ಥಾನ ಅಲಿಯಂದ್ರ ಐನ ದೇವಸ್ಥಾನದ ಕೆರೆಕ್ ಎಂಕಲು ಐನು ವಿಸರ್ಜನೆ ಮಲ್ಪಡಿ ಅವು ಮಾತ ಎನ್ನನಾಗ ಒಂಜಿ ವಿಶೇಷತೆನೆ ಒಂದು ಪಣವಲಿ ಅವಳೈತೆ ಒಂಜಿ 16 ವರ್ಷೋಡು ಎಂಕಲು ಅಲ್ಪ ವಿಸರ್ಜನೆ ಮಂತೊಂದಲ್ಲ ಅಲ್ಪ ಒಂಜಿ ಈಶ್ವರ ದೇವಸ್ಥಾನ ಅಂತ ಪಂಪೇರು ಪ್ರಶ್ನೆ ಕೇನಾಗ ಉಮಾಹೇಶ್ವರಿ ದೇವಸ್ಥಾನ ಅಂದ್ರೆ ಅವಳ ಒಂಜಿ ಶಿಥಿಲಾವಸ್ಥೆ ಉಂಟು ಎಂಕಲ್ನ ಮುಲ್ಪ ಗಣಪತಿ 16ನೇ ವರ್ಷ ದೀನಗಲ್ಲ ಎಂಕು ಭಕ್ತಿಪೂರ್ವಕದ ಅದು ಎಂಕಲು ಗಣಪತಿರ ಪ್ರಾರ್ಥನೆ ಮನ್ಪಿಡಿದ ಪಂಡ ಆ ವಿಸರ್ಜನೆ ಮನ್ಪುಣ ಒಂಜಿ ದೇವಸ್ಥಾನ ಅಲ್ಲ ಅವು ಒಂಜಿ ಅಭಿವೃದ್ಧಿದ ಪಥ ಬರೋಡು ದಯಪಂಡ ಅಲ್ಪ ಆ ಏರಿಯಾನೇ ತೂಣಗ ಬಾಯಿ ಒಂಜಿ ಬೇಜಾರು ನಾಣ ಇತ್ತು ಈ ಗಣಪತಿ ಪಾಡ್ನೇರ್ದು ಬೊಕ್ಕ ಅಲ್ಪ ಒಂತೆ ಜನಕ್ಕಲು ಒಂಚೂರು ಇಂಪ್ರೂವ್ಮೆಂಟ್ ಅದಕ್ಕೆ ಬೈದೇರು ಅಂಚನಾಗ ಎಂಗ್ಲು ಈ ವರ್ಷದ ಗಣಪತಿ ದಿನಗಳ ಮಪ್ಪ ಪನ್ಪುಣೆ ಪ್ರಾರ್ಥನೆ ಪನ್ಪುಣಿ ಪಂಡ ಆ ಒಂಜಿ ದೇವಸ್ಥಾನ ಅಭಿವೃದ್ಧಿ ಆವಡು ಐದ ಬ್ರಹ್ಮಕಲಶ ಆವಡು ಪನ್ಪುಣ ಎಂಗಳ ಮನಸ್ಸು ಎಂಗಳ ಸಮಿತಿದ ಮನಸ್ಸು ಉಂಡು ಅಂಡ ಈಗ ತೀರ್ನಾಥ ಎಂಗ್ಲು ಪ್ರಯತ್ನ ಬರ್ಪ ಬೊಕ್ಕ ಈ ಒಂಜಿ ಜಾಗೆಲ್ಲ ಅಂಚೆ ನಿಂಗ್ಲೆ 16ನೇ ವರ್ಷ ಒಂಜಿ ಜಾಗೆ ನಮ್ಮ ನವಾಜರು ನಮ್ಮ ಆತ್ಮೀಯರು ಆರು ಒಂಜಿ ಪಂಡೇರು ನಿಗಲು ನನ್ನ ಅಂದೇನು ಮುಂದುವರಿಸ ಒಂದೇ ಪೋಡು ಗಣಪತಿಗಳ 16 ವರ್ಷ ಮುಟ್ಟ ಎಂಕ್ಲೇನು ತೂಡು ಎಂಗಳ ಕಮಿಟಿನ ಚೆಕ್ ಒಂಜಿ ಯಾರೊಂಜಿ ಪೀರ್ ಇಂಚ ಮೇಕಲ ದುಂಬು ಕೊಣಪುಣಕಲ್ಲ ಅತ್ತು ಕೊನೊಂದನಕಲ್ಲ ಅಂತ ಪಂಡ ಒಂಜಿ ಆ ಒಂಜಿ ನೆಟ್ 16ನೇ ವರ್ಷ ಆನಗ ಇಂದು ಕಮಿಟಿ ಒಂಜಿ ಗಟ್ಟಿ ಉಂಡು ಊರ್ಲ ಎಡ್ಡೆ ನಮ್ಮ ಊರ್ದಕ್ಕಲ್ಲ ಎಡ್ಡೆ ಸಹಕಾರ ಉಂಡು ಅಂಚನಗ ಒಂಜಿ ಎಡ್ಡೆ ಜಾಗಿಲ ನಮಕ್ ಒದಗದ ಕೊಡ್ತೇವೆ ನಮ್ಮ ನವ ನರಿಂಗಾಣಲ್ಲ ಅವ್ರನ್ನ ಒಟ್ಟಿಗೆ ಎತ್ತಿನ ಸದಸ್ಯರೆಲ್ಲ ಸೇರಿದು ಅರೆಗ್ಲ ಯಾನಿತ್ತ ಈ ಒಂಜಿ ಶುಭಗಳಿಗೆ ಅರೆಲ್ಲ ಯಾನೊಂಜಿ ಗೌರವಿಸ ಒಂದು ಅಂಚನೆ ಈ 16ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಒಂಜಿ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಕಾರ್ಯಕ್ರಮ ಮಾತೆಲ್ಲ ಗಣ್ಯ ವ್ಯಕ್ತಿನಕಲು ಬರ್ತದೆ ಎಂಕ್ಲೆ ಮಸ್ತ್ ಖುಷಿ ಉಂಡು ಎಂಕ್ಲು ಒಬ್ಬೇ ಒಂಜಿ ಜಾತಿ ಮತ ಭೇದ ಇಜ್ಜ ಅಂದೆ ಈ 16 ವರ್ಷ ಉಡ್ಲ ಎಂಕ್ಲ ಮಲ್ಪ ಕೈತಲ್ದ ಚರ್ಚ್ ಉಂಡು ಅಡೆಗಳ ಎಂಕ್ಲ ಆಮಂತ್ರಣ ಪೋದು ಎಂಕ್ಲ ಪೂರ ಬರಮಂತ ಒಂದು ಅಂಚನೆ ಕೈತಲ್ದ ಮೂಜಿ ಮಸೀದಿ ಉಂಡು ಆ ಮಸೀದಿಗಳ 16 ವರ್ಷ ಉಡ್ಲ ಎಂಕಲು ಪೋದು ಅಕ್ಲೇನ್ ಮಾತ ಎಂಗಳೊಟ್ಟಿಗೆ ಸೇರ್ದು ನಮ್ಮ ಒಟ್ಟಿಗೆ ಗಣೇಶೋತ್ಸವ ಆಚರಣೆ ಮನ್ಪುಗ ಒವ್ವೇ ಒಂಜಿ ಭೇದ ಭಾವ ಇಜ್ಜ ಅಂದೆ ಒವ್ವೇಂದಿ ಈ ಗಣೇಶೋತ್ಸವ ಎಂಕಲ ಒವ್ವೇ ರಾಜಕೀಯ ಇಜ್ಜಿ ನೆಟ್ ಮಾತಾ ಪಕ್ಷದಕ್ಕಲ್ಲ ಬರೋಡು ಒವ್ವೇ ಒಂಜಿ ನೆಟ್ ಭೇದ ಭಾವ ಇಜ್ಜಿ ಮಾತೆಲ್ಲ ಸೇರ್ಸದು ನಮ್ಮ ಈ 16ನೇ ವರ್ಷದ ಗಣೇಶೋತ್ಸವವನ್ನು ಯಶಸ್ವಿ ಮಲ್ಪುಗ ಅಂಜನೆ ನಿಗಳು ಇಲ್ಲಿ ಮಾತಾ ಬತ್ತನ ಬೇಳೆ ಧನ್ಯವಾದ ಪಣೊಂದು ಏನ ರೆಡ್ಡ ಪಾತ್ರರನ್ನು ಅಂಚದ ಪುನಗ ಮುಗಿತಲದ ಹೊರತು ಒಂಜೇ ನೆಟ್ಟು ಪುದಂಡ ಬತ್ತ ಸೇರಂಜಿನ ಮಾತ ಮಿತ್ತ ಚಾವಡಿತನ ಮಾತ ಅತಿಥಿ ಅಭ್ಯಾದಿಗರ